ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ತಲವನ್ ಅಂತ. ತಲವನ್ ಅಂದರೆ ಮುಖ್ಯ ಅಧಿಕಾರಿ ಅಂತ ಅರ್ಥ. ಸಿನಿಮಾ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ಸಿನಿಮಾ ಸಾಲಿನಲ್ಲಿ ಈ ಸಿನಿಮಾ ಕೂಡ ಒಂದು. ನಮಗೆ ಕೊನೆವರೆಗೂ ಯಾರು ನಿಜವಾದ ಕೊಲೆಗಾರ ಅನ್ನೋದನ್ನೇ ಕಂಡುಹಿಡಿಯೋಕೆ ಆಗದೆ ಇರೋಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸಿನಿಮಾ. ನೀವು ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಸಿನಿಮಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಅದರಿಂದ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಫಸ್ಟ್ ಶಾಟ್ನಲ್ಲಿ ನಮಗೆ ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟಿಂದ ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತಗೊಂಡಿರೋ DYSP ಉದಯ ಭಾನುನ ತೋರಿಸ್ತಾರೆ. ಇವರು ಒಂದು ಚಾನೆಲ್ಗೆ ತಾವು ಇನ್ವೆಸ್ಟಿಗೇಷನ್ ನೋಡಿರೋ ನಿಜವಾದ ಕ್ರೈಮ್ ಚಾಪ್ಟರ್ಸ್ ಬಗ್ಗೆ ಎಪಿಸೋಡ್ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಇದು 5ನೇ ಎಪಿಸೋಡ್. ಇವ್ರ ಚಾನೆಲ್ನ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ. ನಮಗೆ ವ್ಯೂವರ್ಸ್ ಇಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾವು ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಇದು ಹೋಗ್ತಾ ಇದೆ. ನೀವು ಏನು ಅಂದ್ಕೊಳ್ಳಲ್ಲ ಅಂದ್ರೆ ಈ ಎಪಿಸೋಡ್ನಲ್ಲಿ ಚೇಪನಂ ತೊಟ್ಟ ಕೇಸ್ ಬಗ್ಗೆ ಹೇಳ್ಬಹುದಾ ಅಂತ ರೇಷ್ಮಾ ಅನ್ನೋ ಚಾನೆಲ್ ಸ್ಟಾಫ್ ಒಬ್ರು ಕೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ಉದಯ ಭಾನು ಅದೆಲ್ಲ ಸರಿ ಬರಲ್ಲ, ಅದರ ಬಗ್ಗೆ ನಾನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಅನ್ನೋಕೆ. ಸರ್, ಅದು ವ್ಯೂವರ್ಶಿಪ್ ಆಸ್ಪೆಕ್ಟ್ ಅಲ್ಲಿ ಅದೊಂದು ಪೊಟೆನ್ಷಿಯಲ್ ಕೇಸ್, ಸೊ ಅದರ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತಾರೆ. ಅದನ್ನು ಕೇಳಿ ಟೆನ್ಷನ್ ಆಗಿ ಉದಯ ಭಾನು ಹೊರಗಡೆ ಬಂದು ಸ್ಮೋಕ್ ಮಾಡ್ತಾ ಇದ್ದಾರೆ. ರೇಷ್ಮಾ ಅವರು ಅಲ್ಲಿಗೆ ಬಂದು, ಸರ್, ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆ ಕೇಸ್ನಲ್ಲಿ ಗ್ರೇಟ್ ಶೇಡ್ ಸಿಕ್ತು ಅಂತ ಹೇಮಂತ್ ಅವರು ಹೇಳಿದ್ರು. ನಿಮ್ಮ ಹೆಸರಿನಲ್ಲಿರೋ ಕಳಂಕವನ್ನ ಬದಲಾಯಿಸೋದಕ್ಕೆ ಚಾನೆಲ್ಗಿಂತ ಬೆಟರ್ ಸ್ಪೇಸ್ ಯಾವುದೂ ಇಲ್ಲ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ, ನೀವು ರೆಡಿಯಾಗಿ ಬನ್ನಿ ಸರ್ ಅಂತಾರೆ. ಅದಕ್ಕೆ ಉದಯ ಭಾನು, ಸರಿ, ನಾನು ಆ ಕೇಸ್ ಬಗ್ಗೆ ಹೇಳ್ತೀನಿ. ನನಗೆ ಶುಗರ್ ಕೋಟ್ ಮಾಡಿ ಹೇಳೋಕೆ ಬರಲ್ಲ, ಒಂದು ಫ್ಲೋನಲ್ಲಿ ಹೇಳ್ತೀನಿ. ಆದರೆ ಅದನ್ನು ಟೆಲಿಕಾಸ್ಟ್ ಮಾಡೋಕೆ ಮುಂಚೆ ಆ ವಿಡಿಯೋನ ನನಗೆ ತೋರಿಸ್ಬೇಕು. ನಾನು ಕಟ್ ಮಾಡಿ ಅಂದಿದ್ದನ್ನು ಕಟ್ ಮಾಡಬೇಕು ಅಂತಾರೆ. ಮತ್ತೆ ಇನ್ನೊಂದು ವಿಷಯ, ನಾನು ಅದನ್ನು ಯಾವ ಡೇಟ್ನಲ್ಲಿ ಹೇಳ್ತೀನೋ ಆ ಡೇಟ್ನಲ್ಲೇ ಟೆಲಿಕಾಸ್ಟ್ ಮಾಡಬೇಕು ಅಂತಾರೆ. ಸರಿ ಸರ್, ನೋ ಇಶ್ಯೂ ಅಂತ ರೇಷ್ಮೆ ಹೇಳ್ತಾರೆ. ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಉದಯ ಭಾನು ಅವರು ಚೇಪನಂ ತೊಟ್ಟ ಕೇಸ್ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕೇಸ್ನಲ್ಲಿ ನಾನು ಕೂಡ ಇನ್ವಾಲ್ವ್ ಆಗಿದ್ದೀನಿ. ಇದೊಂದು ಸ್ಟೇಷನ್ನಲ್ಲಿ ಸರ್ವಿಸ್ನಲ್ಲಿದ್ದ 2 ರ್ಯಾಂಕ್ನಲ್ಲಿರೋ ಪೊಲೀಸರ ಕತೆ ಅಂತ ಸ್ಟಾರ್ಟ್ ಮಾಡ್ತಾರೆ. 2019 ಮೇ ಚೇಪನಂ ತೊಟ್ಟ ಸ್ಟೇಷನ್ಗೆ ಕಾರ್ತಿಕ್ ಅನ್ನೋರು SI ಆಗಿ ಜಾಯ್ನ್ ಆಗ್ತಾರೆ. ಇವರೊಬ್ಬರು ಆನೆಸ್ಟ್ ಪೊಲೀಸ್ ಆಫೀಸರ್. ಅದರಿಂದ ಕೆಲಸಕ್ಕೆ ಸೇರಿದ 1 ವರ್ಷದಲ್ಲೇ 5 ಟ್ರಾನ್ಸ್ಫರ್ ಆಗಿದೆ. ಇವರು ತುಂಬಾ ನ್ಯಾಯವಾಗಿರೋದ್ರಿಂದ ಎಲ್ಲ ಸ್ಟೇಷನ್ನಲ್ಲೂ 3-4 ತಿಂಗಳು ಸರ್ವಿಸ್ ಮಾಡಿ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಇದು 5ನೇ ಟ್ರಾನ್ಸ್ಫರ್. ಈ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಜಯಶಂಕರ್ ಅವರು ಸಹ ಕಾರ್ತಿಕ್ ರೀತಿನೇ ಕಾನೂನು ನ್ಯಾಯ ಅಂತ ತಪ್ಪು ಮಾಡಿದ್ದು ಯಾರೇ ಆದ್ರೂ ಅವರನ್ನ ಹಿಡಿದು ಕೋರ್ಟ್ನಲ್ಲಿ ನಿಲ್ಲಿಸೋ ಅಂತವ್ರು. ಕಾರ್ತಿಕ್ ಜಾಯ್ನಿಂಗ್ ಲೆಟರ್ ನೋಡಿ ಸರ್ವಿಸಿಗೆ ಸೇರಿದ 1 ವರ್ಷದಲ್ಲೇ 5 ಟ್ರಾನ್ಸ್ಫರ್. ಅದಕ್ಕೆ ಅನ್ಸುತ್ತೆ ನನ್ನ ಹತ್ರ ಕಳಿಸಿದ್ದಾರೆ. ಸರಿ, ನಿನ್ನ ಆಕ್ಚುಯಲ್ ಪ್ರಾಬ್ಲಮ್ ಏನು? ಸುಪೀರಿಯರ್ಸ್ಗೆ ಎದುರು ಮಾತಾಡೋದಾ? ಪರವಾಗಿಲ್ಲ, ಇಲ್ಲಿ ಎಲ್ಲ ನೋಡ್ಕೋತೀನಿ, ಎಲ್ಲ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ಹೈಯರ್ ಅಥಾರಿಟೀಸ್ ಹತ್ರನಾದ್ರೂ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿ. ಆಗ ಮಾತ್ರ ಈ ರೀತಿ ಓಡದೆ ಒಂದೇ ಸ್ಟೇಷನ್ನಲ್ಲಿ ಇರೋಕೆ ಸಾಧ್ಯ ಅಂತ ಹೇಳ್ತಾರೆ. ಸ್ಟೇಷನ್ನಲ್ಲಿ ಜಯಶಂಕರ್ ಕಂಡ್ರೆ ಆಗದೆ ಇರೋರು ಇರ್ತಾರೆ. ಅವರಲ್ಲೊಬ್ರು ರಘು ಅನ್ನೋ ಕಾನ್ಸ್ಟೇಬಲ್. ಇವ್ರಿಗೆ ಯಾಕೆ ಜಯಶಂಕರ್ ಕಂಡ್ರೆ ಆಗಲ್ಲ ಅಂದ್ರೆ 2 ವರ್ಷದ ಹಿಂದೆ ನನ್ನ ಗಂಡ ಕುಡಿದು ಟಾರ್ಚರ್ ಮಾಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿರೋ ರೋಸ್ ಅನ್ನೋ ಮಹಿಳೆ ಮನೆಗೆ ಹೋಗಿ ಆಗಾಗ ರಘು ಕೆಟ್ಟದಾಗಿ ವರ್ತಿಸ್ತಾ ಇರ್ತಾನೆ. ಅದರಿಂದ ರೋಸ್ CI ಜಯಶಂಕರ್ನ ಮೀಟ್ ಮಾಡಿ ರಘು ಬಗ್ಗೆ ಹೇಳಿರ್ತಾಳೆ. ರಘು ನೈಟ್ ಇದೇ ರೀತಿ ರೋಸ್ ಮನೆಗೆ ಬಂದಾಗ ಅಲ್ಲಿ ಜಯಶಂಕರ್ ಕೂಡ ಇರ್ತಾನೆ. ಈ ರೀತಿ ಒಬ್ರು ಹೆಂಗಸಿನ ಹತ್ರ ನಡ್ಕೊಳ್ಳೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಮದುವೆ ಆಗಿ ಮಕ್ಕಳಿವೆ ನಿನಗೆ ಅಂತ ಕಾಲರ್ ಇಟ್ಕೊಂಡು ಹೊರಗೆ ಹೇಳ್ಕೊಂಡು ಬರ್ತಾರೆ. ರಘು, ಸರ್, ಇದೊಂದ್ಸರಿ ನನ್ನ ಬಿಟ್ಬಿಡಿ, ಇನ್ನು ಈ ರೀತಿ ಮಾಡಲ್ಲ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ಜಯಶಂಕರ್ ರಘುನ ಬಿಡಲ್ಲ. 6 ತಿಂಗಳು ಸಸ್ಪೆಂಡ್ ಮಾಡ್ತಾರೆ. 6 ತಿಂಗಳು ಆದ್ಮೇಲೆ ರಘು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಆದ್ರೆ ಜಯಶಂಕರ್ ಮೇಲೆ ಸೇಡನ್ನ ತೀರಿಸ್ಕೋಬೇಕು. ನಾನು ಅವತ್ತು ಎಷ್ಟೇ ಕೇಳ್ಕೊಂಡ್ರು ನನ್ನ ಬಿಡ್ಲಿಲ್ಲ ಅಲ್ವಾ ಅಂತ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಈ ಘಟನೆ ಆದ್ಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ. ಏನು ಅಂದ್ರೆ ಜಯಶಂಕರ್ ವೈಫ್ ಸುನೀತಾನ ಜೋಶಿ ಅನ್ನೋ ಕೂಲಿ ಪಡೆಗೆ ಸೇರಿದವನು ಒಬ್ಬ ಕೊಲೆ ಮಾಡೋಕ್ ಪ್ರಯತ್ನ ಪಡ್ತಾನೆ. ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಿದ್ರಿಂದ ಸುನೀತಾ ಜೀವಕ್ಕೆ ಏನೂ ಅಪಾಯ ಆಗಲ್ಲ. ಜೋಶಿನ ಅರೆಸ್ಟ್ ಮಾಡ್ತಾರೆ. ಜೋಶಿ ಬೇರೆ ಯಾರೋ ಅಂದ್ಕೊಂಡು ಸುನೀತಾ ಮೇಲೆ ಹಲ್ಲೆ ಮಾಡಿದ್ದಾಗಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಸುನೀತಾ ಇದರಿಂದ ರಿಕವರ್ ಆಗೋಕೆ 2 ವರ್ಷಗಳು ತಗೊಳುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಕಾರ್ತಿಕ್ ಸ್ಟೇಷನ್ಗೆ ಬರ್ತಾನೆ. ASI ವೇಣು ಮನುದಾಸ್ ಅನ್ನೋ ಕಾರ್ತಿಕ್ ಸ್ಕೂಲ್ ಮೇಟ್ನ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದಾಗಿ ತಿಳ್ಕೊಂಡು ಏನಾಯ್ತು ಅಂತ ವಿಚಾರಿಸ್ತಾನೆ. ಆಗ ಮನುದಾಸ್, ನಾನು ಕೇಬಲ್ ಕನೆಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಆದ್ರೆ ವಿನಾಯಕ್ ಅನ್ನೋನು ಎಲ್ಲಿಂದಾನೋ ಬಂದು ಇಲ್ಲಿ ಕೇಬಲ್ ಕನೆಕ್ಷನ್ ಬಿಸ್ನೆಸ್ ಮಾಡೋಕ್ ಬಂದ. ಅವನಿಗೆ ಯಾವ ಕನೆಕ್ಷನ್ ಸಿಗದೆ ಇರೋ ಕಾರಣ ನನ್ನ ಕನೆಕ್ಷನ್ನ ಕಟ್ ಮಾಡ್ದ. ನಾನು ಅವನ ಮನೆಗೆ ಹೋಗಿ ಇದರ ಬಗ್ಗೆ ಕೇಳಿದ್ದಕ್ಕೆ ನನ್ನ ಒಡೆಯೋದಕ್ಕೆ ಬಂದ. ಕಲ್ಲನ್ನು ನನ್ನ ಮೇಲೆ ಎಸೆದ. ಆದರೆ ಬ್ಯಾಲೆನ್ಸ್ ತಪ್ಪಿ ಒಡೆದೋಗಿರೋ ಗ್ಲಾಸ್ ಮೇಲೆ ಬಿದ್ದ. ಅದಕ್ಕೆ ಪೊಲೀಸ್ ನನ್ನ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ನಂದೇನು ತಪ್ಪಿದೆ? ಈ ಗುರುವಾರ ಬೇರೆ ನನ್ನ ಮದುವೆ ಇದೆ. ನೀನೇ ಹೇಗಾದ್ರೂ ಮಾಡಿ ನನಗೆ ಹೆಲ್ಪ್ ಮಾಡಬೇಕು. ಆಮೇಲೆ ಬೇಕಾದ್ರೆ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂತಾನೆ. ಅವನ ಮಾತಿನಲ್ಲಿ ನಿಜ ಇದ್ದುದ್ರಿಂದ ಕಾರ್ತಿಕ್ ಮನುದಾಸ್ನ ಬಿಟ್ಟು ಕಳಿಸ್ತಾನೆ.
ಈ ವಿಷಯ ತಿಳ್ಕೊಂಡು CI ಜಯಶಂಕರ್, ನೀನು ಯಾರನ್ನ ಕೇಳಿ ಮನುದಾಸ್ನ ಬಿಟ್ಟೆ, ಅವನು ಚುಚ್ಚಿದವನು ಈಗ ICUನಲ್ಲಿದ್ದಾನೆ, ಕೇಸ್ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ ನಿನಗೆ, ಅವನು ನಿನ್ನ ಫ್ರೆಂಡ್ ಅಂತ ಬಿಟ್ಬಿಟ್ಟ, ಅವನ ಮದುವೆಗೆ ನೀನೇನಾದ್ರೂ ಬ್ರೋಕರ್ರಾ ಇಲ್ಲ ನಿನ್ನ ಕಾಸ್ನಲ್ಲಿ ಏನಾದರೂ ಡಿಪಾರ್ಟ್ಮೆಂಟ್ ನಡೀತಾ ಇದೆಯಾ ಅಂತ ಮರ್ಯಾದೆ ಇಲ್ಲದೆ ಬೈತಾರೆ. ಅದಕ್ಕೆ ಕಾರ್ತಿಕ್ ಸರ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ, ಇದು ಒಂದು ಮ್ಯಾನಿಪುಲೇಟೆಡ್ ಕೇಸ್, ಮನುದಾಸ್ನ ಬೇಕು ಅಂತಾನೆ ಇದರಲ್ಲಿ ಸಿಗಾಕ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಇಬ್ಬರ ನಡುವೆ ಒಂದು ದೊಡ್ಡ ಆರ್ಗ್ಯುಮೆಂಟೇ ನಡೆಯುತ್ತೆ. ಅದಕ್ಕೆ ಜಯಶಂಕರ್, ನಿನಗೆ ಐಆರ್ ಆಫೀಸರ್ಸ್ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ, ನೀನು ಇಲ್ಲೇ ಇರು, ನಾನು ಹೋಗಿ ಮನುದಾಸ್ನ ಅರೆಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ವೇಣುನ ಕರ್ಕೊಂಡು ಬರ್ತಾರೆ. ಸ್ಟೇಷನ್ ಹತ್ತಿರ ಜೋಶಿ ವೈಫ್ ರಮ್ಯಾ ನಿಂತಿದ್ದಾಳೆ. ನೀವು ಮನಸ್ಸು ಮಾಡಿದ್ರೆ ಜೋಶಿನ ಜೈಲು ಶಿಕ್ಷೆಯಿಂದ ಪಾರು ಮಾಡಬಹುದು ಅಂತ, ಬೇಕು ಅಂದ್ರೆ ನಾನು ನೀವು ಕೇಳಿದಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಅಂತ ಇದ್ದಾಳೆ. ಅದಕ್ಕೆ ಜಯಶಂಕರ್, ನನ್ನ ಹೆಂಡ್ತಿನ ಸಾಯಿಸೋದಕ್ಕೆ ಬಂದಿದ್ದವನನ್ನ ಕಾಪಾಡುವಂತ ಬಂದಿದ್ಯಲ್ಲ, ನಿನಗೆ ಎಷ್ಟು ಸಾರಿ ಹೇಳ್ಬೇಕು, ಹೆಂಗಸು ಅಂತ ನೋಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಇಲ್ಲಿಂದ ಹೋಗು ಅಂತ ಹೇಳಿ ಮನುದಾಸ್ನ ಮನೆಗೆ ಬರ್ತಾರೆ. ಮನುದಾಸ್ ಮನೆಗೆ ಬಂದು ಅವನನ್ನ ಎಳ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ಮನುದಾಸ್ ಮದುವೆ ನಿಂತೋಗುತ್ತೆ, ಜೈಲು ಶಿಕ್ಷೆ ಆಗುತ್ತೆ. ಇದಾದ್ಮೇಲೆ ಕಾರ್ತಿಕ್ ಮತ್ತು ಜಯಶಂಕರ್ ನಡುವಿನ ಮನಸ್ತಾಪ ದಿನದಿನವೂ ಹೆಚ್ಚಾಗ್ತಾ ಹೋಗುತ್ತೆ. 3-4 ತಿಂಗಳ ನಂತರ ಸೇಪನಂ ತೊಟ್ಟ ದೇವಸ್ಥಾನದ ಕಡೆಯ ದಿನದ ಜಾತ್ರೆ ನಡೀತಾ ಇದೆ. ಜಯಶಂಕರ್ ವೈಫ್ ಸುನೀತಾ ಬ್ರದರ್ ಕುವೈತಿಂದ ಬಂದಿದ್ದಾರೆ ಅಂತ ಅವ್ರ ಜೊತೆನೆ ಸುನೀತಾ ಕೂಡ ತನ್ನ ತವರು ಮನೆಗೆ ಹೋಗ್ತಾ ಇದ್ದಾಳೆ. ಕಾನ್ಸ್ಟೇಬಲ್ ರಘು 2 ದಿನ ರಜಾ ಹಾಕಿ ಒಂದು ಲ್ಯಾಂಡ್ ವಿಚಾರದ ಬಗ್ಗೆ ಮಣಿಮಾಲಾಗ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾನೆ. ಕಾರ್ತಿಕ್ ಹತ್ರ, ಸರಿ ಸರ್, 2 ದಿನ ಆದ್ಮೇಲೆ ಸಿಗೋಣ ಅಂತ ಹೇಳ್ತಾನೆ. ನೀವೇನು ಲ್ಯಾಂಡ್ ವಿಚಾರದಲ್ಲಿ 2 ದಿನ ಹೋಗ್ತಾ ಇದ್ದೀರಾ, ರಾತ್ರಿ ಬೆಳಿಗ್ಗೆ ಅಂತ ನಾವು ತಾನೇ ಡ್ಯೂಟಿ ಮಾಡಬೇಕು, ಸರಿ ನೀವೆಲ್ಲಿಗೆ ಹೋಗ್ತಾ ಇರೋದು ಅಂತ ಕೇಳ್ತಾನೆ. ಅದಕ್ಕೆ ರಘು, ಮಿಸ್ ಆಗಿ ಪಾಲಕಾಡು ಅಂತ ಹೇಳಿ, ಇಲ್ಲ ಮಣಿಮಾಲಾಗ ಹೋಗ್ತಾ ಇದ್ದೀನಿ ಅಂತ ಮ್ಯಾನೇಜ್ ಮಾಡ್ತಾನೆ. ಅಲ್ಲೇ ಕಾರ್ತಿಕ್ಗೆ ಸ್ವಲ್ಪ ಸಂದೇಹ ಬರುತ್ತೆ. DYSP ಉದಯ ಭಾನು ಟೆಂಪಲ್ ಡ್ಯೂಟಿಯಲ್ಲಿದ್ದ ಕಾರ್ತಿಕ್ನ ಜಯಶಂಕರ್ ಮನೆ ಹತ್ರ ಬರೋದಕ್ಕೆ ಹೇಳ್ತಾರೆ. ಕಾರ್ತಿಕ್ ಬರ್ತಾನೆ. ಉದಯ ಭಾನು ಮತ್ತು ಜಯಶಂಕರ್ ಡ್ರಿಂಕ್ ಮಾಡ್ತಾ ಇರ್ತಾರೆ. ಉದಯ ಭಾನು, ಕಾರ್ತಿಕ್ ಏನಯ್ಯ ಇಬ್ರು ಒಂದೇ ಸ್ಟೇಷನ್ ಅಲ್ಲಿ ಇತ್ಕೊಂಡು ಯಾಕೊಬ್ರನ್ ಕಂಡ್ರೆ ಒಬ್ರಿಗೆ ಆಗದೆ ಇರೋ ರೀತಿ ಇದ್ದೀರಾ, ನೋಡು ಈ ಡ್ರಿಂಕ್ನ ಕುಡಿದು ಇಬ್ರು ಸಮಾಧಾನ ಆಗ್ಬಿಡಿ. ಅದಕ್ಕೆ ನಿನ್ನ ಎಲ್ಲಿ ಕೂಗಿದ್ದು ಅನ್ನೋಕೆ ಕಾರ್ತಿಕ್, ಇಲ್ಲ ಸರ್ ನಾನು ಡ್ಯೂಟಿಯಲ್ಲಿ ಇರ್ಬೇಕಾದ್ರೆ ಕುಡಿಯಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಯಶಂಕರ್, ಬೇಡ ಅನ್ನೋನಿಗೆ ಯಾಕೆ ಕಂಪೆಲ್ ಮಾಡ್ತೀಯಾ, ಅವನು ಅದೇ ಚಳಿಯಲ್ಲಿ ಸಾಯ್ಲಿ ಬಿಡು ಅಂತ ಕಾರ್ತಿಕ್ಗೆ ಬೇಸರ ಆಗೋ ಹಾಗೆ ಮಾತಾಡ್ತಾರೆ. ಅದರಿಂದ ಕಾರ್ತಿಕ್, ಸರಿ ಸರ್ ನಾನು ಇನ್ನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಯಶಂಕರ್ ಮನೆಗೆ ನೇಬರ್ ಪ್ರಶಾಂತ್ ಪ್ಲಂಬರ್ ಸಂಜೀವನ್ನ ಕರ್ಕೊಂಡು ಬರ್ತಾನೆ. ಜಯಶಂಕರ್ ಇನ್ನೂ ಕೆಲಸ ಮುಗ್ದಿಲ್ವಾ ಅಂತ ಕೇಳೋಕೆ ಪ್ಲಂಬರ್, ಇಲ್ಲ ಸರ್ ನೆನ್ನೆ ಜಾತ್ರೆ ಇದ್ದುದ್ರಿಂದ ಅಭಿಷೇಕ ನೋಡೋಕೆ ಹೊರಟೋಗಿದ್ದೆ, ಇವತ್ತು ಮುಗಿಸ್ತೀನಿ ಅಂತಾನೆ. ಜಯಶಂಕರ್, ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಕೇಳಿದ್ದಕ್ಕೆ ಪ್ಲಂಬರ್, ಅಕ್ಕ ನನಗೆಲ್ಲ ಹೇಳಿದ್ದಾರೆ, ನಾನು ಕೆಲಸ ಮುಗಿಸಿ ಕೀನ ಕೆಳಗಡೆನೆ ಇಟ್ಬಿಟ್ಟು ಹೋಗ್ತೀನಿ ಸರ್ ಅಂತಾನೆ. ಜಯಶಂಕರ್, ಸರಿ ಆಯ್ತು ಅಂತಾನೆ. ಪ್ಲಂಬರ್ ಕೆಲಸ ಮಾಡಬೇಕಾದ್ರೆ ಟೆರೆಸ್ ಮೇಲೆ ಏನೋ ಕೆಳಗೆ ಬಿದ್ದ ಶಬ್ದ ಕೇಳಿಸುತ್ತೆ. ಅದನ್ನ ಕೇಳಿ ಸರ್ ಏನಾಯ್ತು ಅಂತ ಕೂಗ್ತಾ ಟೆರೆಸ್ಗೆ ಬಂದು ನೋಡಿದ್ರೆ ಜಯಶಂಕರ್ ಗಾಬರಿಯಾಗಿ ನಿಂತಿದ್ದಾನೆ. ಏನು ಅಂತ ನೋಡಿದ್ರೆ ಒಬ್ಬಳು ಮಹಿಳೆಯನ್ನ ಕೊಲೆ ಮಾಡಿ ಚೀಲದಲ್ಲಿ ಹಾಕಿದರೆ. ಆ ಮಹಿಳೆ ಬೇರೆ ಯಾರು ಅಲ್ಲ, ಜೋಶಿ ಹೆಂಡತಿ ರಮ್ಯಾ. ಅದನ್ನ ನೋಡಿ ಪ್ಲಂಬರ್ ಎದುರುಕೊಂಡು ಪ್ರಶಾಂತ್ಗೆ ಬಂದು ಹೇಳ್ತಾನೆ. ಅಕ್ಕಪಕ್ಕದ ಜನ ಎಲ್ಲ ಅಲ್ಲಿಗೆ ಬರ್ತಾರೆ. ಪೊಲೀಸ್ಗೆ ಈ ವಿಚಾರ ಗೊತ್ತಾಗುತ್ತೆ. DYSP ಅಲ್ಲಿಗೆ ಬರ್ತಾರೆ. ಕೊಲೆಯಾಗಿರೋ ರಮ್ಯಾನ ನೋಡ್ತಾರೆ. ಕಾರ್ತಿಕ್ ಹತ್ರ, ನೋಡು ಇವಾಗ SP ಇಲ್ಲಿಗೆ ಬರ್ತಾ ಇದ್ದಾರೆ, ನೆನ್ನೆ ನಾನು ಇಲ್ಲಿಗೆ ಬಂದಿದ್ದ ವಿಷಯವನ್ನ ಅವರಿಗೆ ಹೇಳ್ಬೇಡ, ನನ್ನ ಹೆಸರು ಹಾಳಾಗುತ್ತೆ, ಈ ಕೇಸ್ ನಮ್ಮ ಕೈ ಬಿಟ್ಟು ಹೊರಟು ಹೋಗುತ್ತೆ ಅಂತಾರೆ. ಅದಕ್ಕೆ ಕಾರ್ತಿಕ್, ಅವರು ಕೇಳಿದ್ರೆ ನನ್ನ ಕೈಲಿ ಹೇಳ್ದೇ ಇರೋಕ್ಕಾಗಲ್ಲ ಸರ್ ಅಂತಾನೆ. ಡಾಗ್ ಸ್ಕ್ವಾಡ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಎಲ್ಲ ಸ್ಪಾಟಿಗೆ ಬರ್ತಾರೆ. ಹಾಗೆ SP ಹೇಮಂತ್ ಕೂಡ ಅಲ್ಲಿಗೆ ಬರ್ತಾರೆ. ನೇಬರ್ಸ್ ಪ್ಲಂಬರ್ನ ವಿಚಾರಣೆ ಮಾಡ್ತಾರೆ. ನಿನ್ನೆ ಜಾತ್ರೆ ಇದ್ದುದ್ರಿಂದ ಇಲ್ಲಿಗೆ ಗಾಡಿ ಜೊತೆ ತುಂಬಾ ಜನ ಬಂದು ಹೋಗಿದ್ದಾರೆ, ಲಾರಿ ಕ್ರೇನ್ ಎಲ್ಲ ಬಂದಿತ್ತು, ನಮಗೆ ಸಂದೇಹ ಬರೋ ರೀತಿ ಯಾರೂ ಇರಲಿಲ್ಲ ಅಂತ ನೇಬರ್ಸ್ ಹೇಳ್ತಾರೆ. ಟೆರೆಸ್ಗೆ ಹೋಗೋಕೆ ಹೊರಗಡೆ ಎಲ್ಲೂ ಮಹಡಿ ಇಲ್ಲ, ಒಳಗಡೆ ಮಾತ್ರ ಮಹಡಿ ಇರೋದು. ಮತ್ತೆ ರಮ್ಯಾ ಬಾಡಿ ಅಲ್ಲಿಗೆ ಹೇಗೆ ಬಂತು ಅಂತ ಸುನೀತಾ ಮುಂದೆನೆ ಜಯಶಂಕರ್ನ ವಿಚಾರಣೆ ಮಾಡ್ತಾರೆ. ಅವರು ನಿಮ್ಗೆ ಹೇಗೆ ಗೊತ್ತು ಅಂತ. ಜಯಶಂಕರ್ ಅವರು, ಸರ್ ಅವ್ರ ಹೆಸರು ರಮ್ಯಾ ಅಂತ, ಸುನೀತಾನ ಸಾಯಿಸೋಕ್ ಬಂದ ಅಪರಾಧದ ಮೇಲೆ ಜೈಲು ಶಿಕ್ಷೆ ಅನುಭವಿಸ್ತಾ ಇರೋ ಜೋಶಿಯ ವೈಫ್. ಇದರ ಬಗ್ಗೆ ನನ್ನ ಹತ್ರ ಸಹಾಯ ಕೇಳ್ಕೊಂಡು ರಮ್ಯಾ ಆಗಾಗ ಬರ್ತಾ ಇದ್ರು. ಒಂದು 3-4 ಸಾರಿ ಅವರನ್ನ ಸ್ಟೇಷನ್ ಹತ್ರ ನೋಡಿದ್ದೀನಿ. ನೆನ್ನೆ ಸಹ ಒಂದು 5 ಗಂಟೆ ಸಮಯಕ್ಕೆ ಇದೇ ವಿಚಾರದ ಬಗ್ಗೆ ನಾನು ಬೇಕಾದ್ರೆ ನಿಮಗೆ ದುಡ್ಡು ಕೊಡ್ತೀನಿ, ನನ್ನ ಗಂಡನಿಗೆ ಸಹಾಯ ಮಾಡಿ, ನನಗೂ ನಿಮ್ಮ ರೀತಿನೇ ಒಂದು ಚಿಕ್ಕ ಮಗು ಇದೆ ಅಂತ ಕೇಳ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ನಾನು ಅವರನ್ನ ಬೈದು ಹೊರಗಡೆ ಕಳಿಸ್ದೆ. ಅದಾದ್ಮೇಲೆ ಈ ರೀತಿನೇ ಅವರನ್ನ ನೋಡಿದ್ದು ಅಂತಾನೆ. ನೇಬರ್ ಪ್ರಶಾಂತ್ನ ವಿಚಾರಣೆ ಮಾಡಿದಾಗ ರಮ್ಯಾ ಅವರನ್ನ ನಾನು 6:15 ಸಮಯಕ್ಕೆ ಜಯಶಂಕರ್ ಮನೆ ಹತ್ರ ನೋಡಿದೆ. ಅವ್ರ ಜೊತೆ ಒಂದು ಚಿಕ್ಕ ಹುಡುಗಿ ಕೂಡ ಇತ್ತು, ಒಂದು ಆಟೋದಲ್ಲಿ ಬಂದಿದ್ರು ಅಂತಾನೆ. ಜಯಶಂಕರ್, ಇಲ್ಲ ಸರ್ ಅವ್ರ ಜೊತೆ ಯಾರೂ ಬಂದಿರಲಿಲ್ಲ, ಅದರಲ್ಲೂ ಆ ಸಮಯಕ್ಕೆ ನಾನು ನನ್ನ ಫ್ರೆಂಡ್ ನೋಡೋಕೆ ಅಂತ ಹೊರಗಡೆ ಹೋಗಿದ್ದೆ, ಮನೆಗೆ ಬಂದಾಗ 8 ಗಂಟೆ ಆಗಿತ್ತು ಅಂತಾನೆ. ಸುನೀತಾ ಹತ್ರ, ರಮ್ಯಾ ಬಗ್ಗೆ ನಿಮ್ಮ ಹತ್ರ ಜಯಶಂಕರ್ ಏನಾದರೂ ಹೇಳಿದಾರ ಅಂತ ಕೇಳ್ತಾರೆ. ಅದಕ್ಕೆ ಸುನೀತಾ, ಅದು ನಿನ್ನೆ ನೈಟ್ 10 ಗಂಟೆಗೆ ಅಮ್ಮನ ಮನೆಗೆ ಬಂದಿದ್ರು, ನಾನು ಅಣ್ಣ ಬಂದಿದ್ದ ಅಂತ ಅಮ್ಮನ ಮನೆಗೆ ಹೋಗಿದ್ದೆ, ಅಲ್ಲಿ ನಿಮ್ಗೇನು ಹೇಳಿದ್ರು ಅದನ್ನೇ ನನಗೂ ಹೇಳಿದ್ರು ಅಂತಾಳೆ.
ಡಾಗ್ ಸ್ಕ್ವಾಡ್, ಫಾರೆನ್ಸಿಕ್ ರಿಪೋರ್ಟ್ ಯಾವುದರಲ್ಲೂ ಪೊಲೀಸ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗಲ್ಲ. ಮನೆಯಲ್ಲಿ ಎಲ್ಲೂ ಕೊಲೆಗಾರನ ಫಿಂಗರ್ ಪ್ರಿಂಟ್ ಇರಲ್ಲ. ಆ ರಸ್ತೆಯಲ್ಲಿ CCTV ಇಲ್ಲದೆ ಇರೋದ್ರಿಂದ ಕೊಲೆಗಾರ ಯಾರು ಅನ್ನೋದರ ಬಗ್ಗೆ ಪೊಲೀಸ್ಗೆ ಯಾವುದೇ ಸುಳಿವೂ ಸಿಗಲ್ಲ. ಈಗ ಸಿಕ್ಕಿರೋ ಎಲ್ಲ ಸಾಕ್ಷಿಗಳು ಜಯಶಂಕರೇ ಈ ಕೊಲೆ ಮಾಡಿರಬಹುದು ಅಂತ ಸೂಚಿಸ್ತಾ ಇವೆ. ಅದರಿಂದ SP ನೋಡಿ, ಹೀಗೆ ನಾವು ಅರೆಸ್ಟ್ನ ಡಿಲೇ ಮಾಡೋಕ್ಕಾಗಲ್ಲ, ಜಯಶಂಕರ್ನ ನಾವು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ನಿಲ್ಲಿಸೋಣ ಅಂತ ನಿರ್ಧಾರ ಮಾಡ್ತಾರೆ. ಎಲ್ಲ ಕೈದಿಗಳಂತೆ ಎಲ್ಲರ ಮುಂದೆ ಜಯಶಂಕರ್ಗೆ ಬೇಡಿ ಹಾಕಿ ಕರ್ಕೊಂಡು ಹೋಗ್ತಾರೆ. ಮೀಡಿಯಾ ಕೊಲೆಗಾರ ಒಬ್ಬ ಪೊಲೀಸ್ ಅಂತ ನೀವು ಅರೆಸ್ಟ್ನ ಇಷ್ಟೊಂದು ಡಿಲೇ ಮಾಡಿದ್ರ ಅಂತ ಕ್ವಶನ್ ಮಾಡೋಕೆ ಮುಂದಾಗ್ತಾರೆ. ಕೋರ್ಟಲ್ಲಿ ಎಲ್ಲ ಎವಿಡೆನ್ಸ್ ಜಯಶಂಕರ್ಗೆ ಅಸಹಾಯಕವಾಗಿದೆ. ಅಲ್ಲಿ ಲಾಯರ್ ರಮ್ಯಾ ಮೊಬೈಲ್ ಟವರ್ ಲೊಕೇಶನ್ ಕೊನೆಯದಾಗಿ ಜಯಶಂಕರ್ ಮನೆಯ ಪಕ್ಕದಲ್ಲಿದೆ. ಪ್ಲಂಬರ್ ಸಂಜೀವನ್ ಮತ್ತು ನೇಬರ್ ಪ್ರಶಾಂತ್ ಸ್ಟೇಟ್ಮೆಂಟ್ನ ನೋಡಿದ್ರೆ ರಮ್ಯಾನ ಕೊಲೆ ಮಾಡಿರೋದು CI ಜಯಶಂಕರ್ ಅಂತ ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಾ ಇದೆ. 7 ವರ್ಷದ ರಮ್ಯಾ ಮಗಳು ಕೂಡ ಮಿಸ್ ಆಗಿದ್ದಾಳೆ. ಆ ಹುಡುಗಿ ಬದುಕಿದ್ಯಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ಅದರಿಂದ CI ಜಯಶಂಕರ್ಗೆ ಬೇಲ್ ಕೊಡದೆ ವಿಚಾರಣೆ ಮಾಡಬೇಕಾಗಿ ಕೇಳ್ಕೊತೀನಿ ಅಂತಾರೆ. ಅದರಿಂದ 14 ದಿನ ಜಯಶಂಕರ್ಗೆ ರಿಮ್ಯಾಂಡ್ ಆಗುತ್ತೆ. ಜಯಶಂಕರ್ ಜೈಲಿಗೆ ಹೋಗ್ತಾ ಇರೋದನ್ನ ಮಗಳು ಹೆಂಡತಿ ನೋಡಿ ತುಂಬಾ ದುಃಖ ಪಡ್ತಾರೆ. ಜಯಶಂಕರ್ನ ಜೈಲಿಗೆ ಹಾಕ್ತಾರೆ. ಇದೇ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಜಯಶಂಕರ್ ಊಟ ತಿಂಡಿ ಬಿಡ್ತಾನೆ. ಕಾರ್ತಿಕ್ ಸೋದರ ಮಾವ ಹೋಮ್ ಮಿನಿಸ್ಟರ್. ಅದರಿಂದ ಕಾರ್ತಿಕ್ನ ಮನೆಗೆ ಹೋಗಿ CI ಜಯಶಂಕರ್ ನಿಮ್ ಸ್ಟೇಷನ್ನೇ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಕಾರ್ತಿಕ್ ಹೌದು ಅಂತಾನೆ. ಈ DYSP ಮತ್ತು CI ಇಬ್ರು ಕ್ಲೋಸ್ ಫ್ರೆಂಡ್ಸ್. ಅದರಿಂದ SP ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ DYSP ಅವರು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ ಅಂತ ಇದ್ದಾರೆ. ಅದರಿಂದ ನೀನು ಈ ಕೇಸ್ನ ಟೇಕಪ್ ಮಾಡು. ಒಬ್ರು CI ಕೇಸ್ನ ಅದಕ್ಕಿಂತ ಕಮ್ಮಿ ರ್ಯಾಂಕ್ ಇರೋ ಪೊಲೀಸ್ ಅಧಿಕಾರಿ ಇನ್ವೆಸ್ಟಿಗೇಷನ್ ಮಾಡೋ ಆಗಿಲ್ಲ. ಆನ್ ಪೇಪರ್ DYSP ಹೆಸರೇ ಇರುತ್ತೆ, ಆದ್ರೆ ಇನ್ವೆಸ್ಟಿಗೇಷನ್ ಮಾತ್ರ ನೀನೇ ಮಾಡ್ತೀಯ ಅಂತಾರೆ. ಈ ಕೇಸ್ನಲ್ಲಿ ಬಲಿಯಾಗಿರೋದು ಒಬ್ರು ಸಾಮಾನ್ಯ ಮಹಿಳೆ. ಅದರಿಂದ ನ್ಯಾಯ ಕೊಡಿಸ್ಬೇಕಾಗಿರೋದು ನಿನ್ನ ಕರ್ತವ್ಯ ಅಂತಾರೆ. ಈ ವಿಷಯ DYSP ತಿಳ್ಕೊಂಡು ನಿಮ್ಮ ಮಾವ ಅಂತೆ ಹೋಮ್ ಮಿನಿಸ್ಟರ್, ಅದರಿಂದ ಈ ಕೇಸ್ನ ನಾನೇ ತಗೋತೀನಿ ಅಂತ ಹಠ ಮಾಡಿದ್ಯಾ ಅಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಕಾರ್ತಿಕ್ ಸರ್, ರಿಲೇಟಿವ್ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡ್ಕೋಬೇಕು ಅಂದಿದ್ರೆ 1 ವರ್ಷದಲ್ಲಿ ನನಗೆ ಇಷ್ಟೊಂದು ಟ್ರಾನ್ಸ್ಫರ್ ಆಗ್ತಾ ಇರಲಿಲ್ಲ. ಅದರಲ್ಲೂ ನಾನು ಈ ಕೇಸ್ನ ಟೇಕಪ್ ಮಾಡಿರೋದು ಅಪರಾಧಿಯನ್ನ ಹಿಡಿಯೋಕೆ. ಇದರಲ್ಲಿ ಜಯಶಂಕರ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅಲ್ಲ ಅಂತ ಕೇಸ್ ಫೈಲ್ನ ಇಸ್ಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಒಂದು ದಿನ ಜೈಲಿನಲ್ಲಿ ಕೈದಿಗಳೆಲ್ಲ ಸೇರಿ ಜಯಶಂಕರ್ಗೆ ಹೊಡೆಯೋಕೆ ಬರ್ತಾರೆ. ಸ್ಟೇಷನ್ನಲ್ಲಿ ನಮಗೆ ನೀನು ಹೇಗೆಲ್ಲ ಹೊಡೆದಿದ್ಯಾ ಅದನ್ನ ನಾವು ಇಲ್ಲಿ ತೀರಿಸ್ಕೋತೀವಿ ಅಂತ. ಜೋಶಿ ಕೂಡ ಅದೇ ಜೈಲಿನಲ್ಲಿ ಇರ್ತಾನೆ. ಜಯಶಂಕರ್ ಕೈದಿಗಳ ಜಗಳದಲ್ಲಿ ಜೋಶಿ ಬಂದು ಒಂದು ಬ್ಲೇಡ್ ತಗೊಂಡು ಜಯಶಂಕರ್ ಹೊಟ್ಟೆಗೆ ಚುಚ್ಚುತ್ತಾನೆ. ಯಾಕೋ ನನ್ನ ರಮ್ಯಾನ ಕೊಂದೆ, ನನ್ನ ಮಗು ಎಲ್ಲಿ ಹೇಳು ಅಂತ ಅಷ್ಟೊತ್ತಿಗೆ ಪೊಲೀಸ್ ಅಲ್ಲಿಗೆ ಬಂದು ಅಲ್ಲಿರೋ ಕೈದಿಗಳನ್ನೆಲ್ಲ ಓಡಿಸಿ ಜಯಶಂಕರ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಕಾರ್ತಿಕ್ ಅಲ್ಲಿಗೆ ಬರ್ತಾನೆ. ಜೋಶಿ ಹತ್ರ ವಿಚಾರಣೆ ಮಾಡ್ತಾ ಇದ್ದಾನೆ. ಜೋಶಿ ಅವನನ್ನ ಸಾಯಿಸ್ತೆ ಸುಮ್ಮನೆ ಬಿಡ್ತಾರ? ಅವನು ನನ್ನ ಹೆಂಡತಿನ ಕೊಲೆ ಮಾಡಿದ್ದಾನೆ, ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ. ಅವನೆಷ್ಟೇ ದೊಡ್ಡ ಪೊಲೀಸ್ ಅಧಿಕಾರಿ ಆಗಿದ್ರೂ ಸರಿ, ನಾನು ಅವನನ್ನ ಸಾಯಿಸ್ತೆ ಬಿಡಲ್ಲ ಅಂತ. ಕಾರ್ತಿಕ್, ನಿನ್ನ ಹೆಂಡತಿನ ಜಯಶಂಕರ್ ಅವರೇ ಸಾಯಿಸಿರೋದು ಅಂತ ಹೇಗೆ ಹೇಳ್ತೀಯ ಅಂತ ಕೇಳೋಕೆ ಜೋಶಿ, ಅವನ್ ಕೂಗಿತಾನೆ ರಮ್ಯಾ ಅವನ ಮನೆಗೆ ಹೋಗಿದ್ದು. ರಮ್ಯಾ ಒಂದಿನ ಜಯಶಂಕರ್ ಮನೆಗೆ ಹೋಗಿ ಅವ್ರ ಕಾಲು ಹಿಡ್ದಾದ್ರೂ ನನಗೆ ಸಹಾಯ ಮಾಡುವಂತೆ ಕೇಳ್ತೀನಿ ಅಂತ ಹೋಗ್ತಾ ಇದ್ಲು. ಈ ವಿಷಯದ ಬಗ್ಗೆ ಕೇಳೋಕೆ ನಾನು ಅವಳಿಗೆ ಕಾಲ್ ಮಾಡಿದೆ. ರಮ್ಯಾ, ನಾನು ಜಯಶಂಕರ್ ಅವ್ರ ಮನೆಗೆ ಹೋಗಿದ್ದೆ, ಆದರೆ ಅವರು ನನಗೆ ಸಹಾಯ ಮಾಡೋಕೆ ಒಪ್ಲಿಲ್ಲ. ನಾನು ಮನೆಗೆ ಬಂದ್ಬಿಟ್ಟೆ, ಆದರೆ ಅವರೇ ಆಟೋ ಕಳಿಸಿ ನನ್ನ ಮನೆಗೆ ಬರೋ ಕೇಳಿದ್ದಾರೆ. ಅದರಿಂದ ನಾನು ನಿನ್ನ ಮಗಳು ಹೋಗ್ತಾ ಇದ್ದೀವಿ. ಆ ಆಟೋ ಡ್ರೈವರ್ ಹೆಸರು ಕೂಡ ಏನೋ ಸಿಂಟು ಅಂತೆ. ಅವ್ರ ಫೋನ್ನಲ್ಲಿ ಮಾತಾಡಬೇಕಾದ್ರೆ ಕೇಳಿಸ್ಕೊಂಡೆ ಅಂತ ಅಂದ್ಲು ಅಂತಾನೆ. ಕಾರ್ತಿಕ್ಗೆ ಇಲ್ಲೊಂದು ಇಂಟ್ ಸಿಗುತ್ತೆ. ಅದೇ ಸಿಂಟು ಅನ್ನೋ ಆಟೋ ಡ್ರೈವರ್ನ ಹೆಸರು. ಕಾರ್ತಿಕ್, ನೀನು ಯಾರು ಹೇಳಿ ಜಯಶಂಕರ್ ವೈಫ್ನ ಸಾಯಿಸೋದಕ್ಕೆ ಹೋದೆ ಅಂತ ಕೇಳ್ತಾನೆ. ಅದಕ್ಕೆ ಅದು ಅಂತ ಇನ್ನೇನು ಅವ್ರ ಹೆಸರು ಹೇಳೋಕೆ ಹೋಗಿ ಸಡನ್ ಆಗಿ ನಾನೇ ಆಗ್ಲೇ ಹೇಳದ್ನಲ್ಲ, ಯಾರೋ ಅಂದ್ಕೊಂಡು ಅವ್ರ ಹೆಂಡತಿಗೆ ಚುಚ್ಬಿಟ್ಟೆ ಅಂತ ಅಂತಾನೆ. ಕಾರ್ತಿಕ್ಗೆ ಜೋಶಿ ಮೇಲೆ ಒಂದು ಡೌಟ್ ಇದೆ. ಸಿಂಟೋ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ಜಯಶಂಕರ್ ಹಾಸ್ಪಿಟಲ್ನಲ್ಲಿದ್ದಾರೆ, ಸದ್ಯ ಜೀವಕ್ಕೇನೂ ಅಪಾಯ ಆಗಿಲ್ಲ. ಅಲ್ಲಿಗೆ DYSP ಉದಯ ಭಾನು ಅಲ್ಲಿಗೆ ಬರ್ತಾರೆ. ಜಯಶಂಕರ್, ನನಗೆ ಒಂದು ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾನೆ. ನನಗೆ ಹೀಗೆ ಆಗಿರೋದ್ರಿಂದ ಜಡ್ಜ್ ಹತ್ರ ರೆಸ್ಟ್ ಮಾಡೋಕೆ ಅಂತ ಸ್ವಲ್ಪ ಕಾಲ ಕಂಡೀಷನಲ್ ಬೇಲ್ ಕೇಳು ಅಂತಾನೆ. ಜಡ್ಜ್ ಜಯಶಂಕರ್ ಮೆಡಿಕಲ್ ರಿಪೋರ್ಟ್ನ ನೋಡಿ, ಸರಿ 18 ದಿನ ಕಂಡೀಷನಲ್ ಬೇಲ್ ಕೊಡ್ತೀನಿ, ಆದರೆ ಇದನ್ನೇ ನೀವು ಅಡ್ವಾಂಟೇಜ್ ಆಗಿ ತಗೊಂಡು ಈ ಕೇಸ್ನ ಮ್ಯಾನಿಪುಲೇಟ್ ಮಾಡೋಕೆ ನೋಡಬಾರ್ದು ಅಂತ ವಾರ್ನ್ ಮಾಡ್ತಾರೆ. ಜಯಶಂಕರ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗ್ತಾನೆ. ಹೆಂಡತಿಗೆ, ನಾನು ಮನೆಗೆ ಹೋಗ್ತೀನಿ, ನೀನು ಇಲ್ಲೇ ಇರು, ಈ ಕೇಸ್ನ ನಾನು ಸಾಲ್ವ್ ಮಾಡಲೇಬೇಕು ಅಂತ ಅಂತಾನೆ. ಜಯಶಂಕರ್ ಮನೆ ಒಳಗೆ ನುಗ್ಗಿ ಒಬ್ಬ ಫೋಟೋ ತೆಗಿತಾ ಇದ್ದ ಅಂತ ಅಕ್ಕಪಕ್ಕದ ಜನಗಳೆಲ್ಲ ಅವನನ್ನ ಹಿಡ್ಕೊಂಡು ಹೊಡೆದು ಪೊಲೀಸ್ಗೆ ಫೋನ್ ಮಾಡ್ತಾರೆ. ಕಾರ್ತಿಕ್, ಕೊಲೆ ನಡೆದಿರೋ ಆ ಮನೆಗೆ ನೀನ್ ಯಾಕೆ ಹೋಗಿದ್ದೆ ಅಂತ ಕೇಳ್ತಾನೆ. ಅದಕ್ಕವನು, ಸರ್, ನಾನೊಬ್ಬ ಸ್ಕ್ರೀನ್ ಪ್ಲೇ ರೈಟರ್, ಈ ರಮ್ಯಾ ಕೇಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ, ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ನನಗೇನು ಅನ್ಸುತ್ತೆ ಅಂದ್ರೆ ಜಯಶಂಕರ್ ವೈಫ್ ಸುನೀತಾನೇ ರಮ್ಯಾನ ಕೊಲೆ ಮಾಡಿರಬಹುದು. ಕಾರಣ ಏನು ಅಂತ ನಾನು ಇದರಲ್ಲಿ ಬರ್ದಿದ್ದೀನಿ, ಈ ರೀತಿ ಆಗಿರ್ಬಹುದು ಅಂತ. ಇದನ್ನ ಓದಿದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಒಂದು ಡ್ರಾಫ್ಟ್ನ ಕಾರ್ತಿಕ್ ಕೊಡ್ತಾನೆ. ಅದೇ ರಾತ್ರಿ ಒಬ್ಬ ಮಾಸ್ಕ್ ಹಾಕೊಂಡು ಜಯಶಂಕರ್ ಮನೆಗೆ ಬಂದು ಅಲ್ಲಿದ್ದ ಬೈಕ್ನ ಸುಟ್ಟಾಕಿ ಒಂದು ವೆಡ್ಡಿಂಗ್ ಕಾರ್ಡ್ ಹಿಂದೆ ಒಂದು ಚಿಕ್ಕ ಹುಡುಗಿ ಚಿತ್ರ ಬರೆದು ಬಾಗಿಲಿಗೆ ಸಿಕ್ಸಿ ಹೋಗಿರ್ತಾನೆ.
ಕಾರ್ತಿಕ್ ಯಾರು ಈ ರೀತಿ ಜಯಶಂಕರ್ ಬೈಕ್ ಸುಟ್ಟಾಕಿ ಈ ರೀತಿ ಬರೆದಿಟ್ಟೋಗಿರೋದು ಅಂತ ಯೋಚನೆ ಮಾಡಬೇಕಾದ್ರೆ ASI ವೇಣು DYSP ಉದಯ ಭಾನು ಹೇಳಿದ್ರು ಅಂತ ಈಗ ತಾನೇ ರಿಲೀಸ್ ಆಗಿದ್ದ ಮನುದಾಸ್ ಮತ್ತು ಅವನ ಫ್ರೆಂಡ್ಸ್ನ ಎಳ್ಕೊಂಡು ಬಂದು ಹೊಡಿತಾ ಇದ್ದಾನೆ. ಕಾರ್ತಿಕ್ ಅಲ್ಲಿಗೆ ಬಂದು ಈ ಸ್ಟೇಷನ್ SHO ಈಗ ನಾನು, ಅದರಿಂದ ನಾನು ಹೇಳ್ದಾಗೆ ನೀನು ಕೇಳಬೇಕು ಅಂತ ವೇಣುಗ್ ಬೈದು ಅಲ್ಲಿಂದ ಕಳಿಸ್ತಾನೆ. ಮನುದಾಸ್ ಹತ್ರ ನಿನಗೆ ಈ ಕೇಸ್ನಲ್ಲಿ ಯಾರ ಮೇಲಾದ್ರೂ ಸಂದೇಹ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಮನುದಾಸ್ ನಾನು ಅವತ್ತೇ ಹೇಳದ್ನಲ್ಲ ವಿನಾಯಕ್, ಅವನ ಮೇಲೆ ನನಗೆ ಸ್ವಲ್ಪ ಸಂದೇಹ ಇದೆ ಅಂತಾನೆ. ವಿನಾಯಕ್ನ ಹುಡುಕೊಂಡು ಕಾರ್ತಿಕ್ ಹೋದಾಗ ವಿನಾಯಕ್ ಈಗ ಮನೆ ಖಾಲಿ ಮಾಡಿ ತನ್ನ ಊರಾದ ಪಟ್ಟಾಡಿಗೆ ಹೋಗಿದ್ದಾನೆ ಅಂತ ತಿಳಿದು ಬರುತ್ತೆ. ಪಟ್ಟಾಡಿಯಲ್ಲಿರೋ ಕಾನ್ಸ್ಟೇಬಲ್ ಆರಿಶ್ ಬ್ಯಾಚ್ ಮ್ಯಾಟ್ ಆದ ಬೆನ್ನಿ ಮೂಲಕ ವಿನಾಯಕ್ ಈಗ ಪೆರುಂಗಲಂನ ಹಾಸ್ಪಿಟಲ್ನಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಇಡುಕಿ ಸ್ಟೇಷನ್ನ ಒಬ್ಬ ಕಾನ್ಸ್ಟೇಬಲ್ ಸಹಾಯ ತಗೊಂಡು ಅಲ್ಲಿಗೆ ಬರ್ತಾರೆ. ವಿನಾಯಕ್, ಸರ್ ನನಗೆ ಕೈಕಾಲು ಎತ್ತೋಕ್ಕಾಗದ ಸ್ಥಿತಿಯಲ್ಲಿದ್ದೀನಿ. ಜಯಶಂಕರ್ ಅವ್ರ ಮನೆಗೆ ಹೋಗಿ ಅವ್ರ ಬೈಕ್ ಸುಟ್ಟಾಕೋದ್ರಿಂದ ನನಗೇನು ಲಾಭ ಹೇಳಿ? ಇಂಥ ಕೇಸ್ನಲ್ಲಿ ನಾನು ಆಟ ಆಡೋಕೆ ಸಾಧ್ಯನಾ? ನಾನು ಈಗಾಗಲೇ ತುಂಬ ನೋವು ತಿಂದಿದ್ದೀನಿ. ನೀವು ಆ ಮನುದಾಸ್ ಮಾತನ್ನ ಕೇಳಬೇಡಿ, ಅವನು ಸರಿ ಇಲ್ಲ. ನಿಮ್ಗೇನಾದ್ರೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಂದರೆ ಆಂಬ್ಯುಲೆನ್ಸ್ ಡ್ರೈವರ್ನ ಕೇಳಿಬೇಕಾದ್ರೆ ಅಂತಾನೆ. ಮನುದಾಸ್ಗೆ ಫೋನ್ ಮಾಡಿದ್ರೆ ಅವ್ರ ಅಮ್ಮ ಫೋನ್ ರಿಸೀವ್ ಮಾಡಿ ಇನ್ಮೇಲಾದ್ರೂ ನನ್ನ ಮಗನ ತಂಟೆಗೆ ಬರಬೇಡಿ, ಅವನೆಲ್ಲೋ ಹೊರಟೋಗಿದ್ದಾನೆ, ಅವನನ್ನ ನೆಮ್ಮದಿಯಾಗಿರೋಕ್ ಬಿಡಿ ಅಂತ ಹೇಳಿ ಫೋನ್ ಕಾಲ್ ಕಟ್ ಮಾಡ್ತಾರೆ. ಕಾರ್ತಿಕ್ ನಾನು ಮೋಸ ಹೋಗ್ಬಿಟ್ನಾ, ಮನುದಾಸ್ನ ಬಿಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತ ಅಂತ ಯೋಚನೆ ಮಾಡಬೇಕಾದ್ರೆ ಇವ್ರ ಜೊತೆ ಬಂದಿದ್ದ ಇಡುಕಿ ಸ್ಟೇಷನ್ ಕಾನ್ಸ್ಟೇಬಲ್, ಸರ್ ನೀವು ಜಯಶಂಕರ್ ಅವ್ರ ಮರ್ಡರ್ ಕೇಸ್ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ನನಗೆ ಬೆನ್ನಿ ಏನನ್ನೂ ಹೇಳಲಿಲ್ಲ. ಜಯಶಂಕರ್ ಸರ್ ಇಡುಕಿ ಸ್ಟೇಷನ್ನಲ್ಲಿದ್ದಾಗ ಅವ್ರ ಮೇಲೆ ಸಿಂಟೋ ಅನ್ನೋನೊಬ್ಬ ಹಲ್ಲೆ ಮಾಡೋಕೆ ಬಂದಿದ್ದ ಕೇಸ್ ಒಂದು ಇದೆ, ನೀವು ಸ್ಟೇಷನ್ಗೆ ಬಂದರೆ ಆ ಫೈಲ್ ನಿಮಗೆ ಸಿಗುತ್ತೆ ಅಂತಾನೆ. ಕಾರ್ತಿಕ್ ಅವ್ರ ಜೊತೆ ಸ್ಟೇಷನ್ಗೆ ಹೋಗ್ತಾನೆ, ಸಿಂಟೋ ಬಗ್ಗೆ ತಿಳ್ಕೊತಾನೆ. ಅಲ್ಲಿದ್ದ ಕಾನ್ಸ್ಟೇಬಲ್, ಸರ್ ಈ ಕೇಸ್ನಲ್ಲಿ ಈ ಸ್ಟೇಷನ್ನಲ್ಲಿ ಆಗ ASI ಆಗಿದ್ದ ಶಿವದಾಸನ್ ಅವರ ಮಗ ಕೂಡ ಇನ್ವಾಲ್ವ್ ಆಗಿದ್ದ, ಅವನ ಹೆಸರು ಅರುಣ್ ಅಂತ, ಅವ್ರ ಮನೆ ಇಲ್ಲೇ ಹತ್ತಿರದಲ್ಲಿದೆ, ಅಲ್ಲಿಗೆ ಹೋದ್ರೆ ಅವರೇ ಈ ಕೇಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಅಂತಾನೆ. ಕಾರ್ತಿಕ್ ಶಿವದಾಸನ್ ಮನೆಗೆ ಬರ್ತಾನೆ. ಸಿಂಟೋ ಫೋಟೋ ತೋರಿಸಿ ಈ ಕೇಸ್ ಬಗ್ಗೆ ಕೇಳ್ತಾನೆ. ಶಿವದಾಸನ್, ಇವನೇ ಸರ್, ಕಾಸು ಕೊಟ್ರೆ ಏನ್ ಬೇಕಾದ್ರೂ ಮಾಡೋ ಅಂತವನು. ಇಲ್ಲೇ ಹತ್ತಿರದಲ್ಲಿ ಒಂದು ನದಿ ಇದೆ, ಅಲ್ಲಿಗೆ ಟೂರಿಸ್ಟ್ ಸಹ ಆಗಾಗ ಬರ್ತಾ ಇರ್ತಾರೆ. ಒಂದಿನ ಅಲ್ಲಿಗೆ ಈ ಸಿಂಟೋ ಅವನ ಜನಗಳ ಜೊತೆ ಒಂದು ಹುಡುಗಿ ಕರ್ಕೊಂಡು ಹೋಗಿದ್ದಾಗ ಅಲ್ಲಿದ್ದ ಪೊಲೀಸ್ ಇಬ್ರು ತಪ್ಪಾಗಿ ಮಾತನಾಡಿದ್ದಾರೆ. ಅಂದ್ರೆ ನಿಮ್ 6 ಜನಕ್ಕೆ ಈ ಒಂದು ಹುಡುಗಿ ಸಾಕಾ ಅಂತ. ಅದರಿಂದ ಸಿಂಟು ಕೋಪ ಮಾಡಿಕೊಂಡು ಪೊಲೀಸ್ಗೆ ಹೊಡೆದು ಬಿಟ್ಟ. ಅಲ್ಲಿ ನನ್ನ ಮಗನೂ ಇದ್ದ. ಅಲ್ಲಿಗೆ ಜಯಶಂಕರ್ ಬಂದು ಎಲ್ಲರನ್ನೂ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಜಯಶಂಕರ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ರು ನನ್ನ ಮಗ ಮತ್ತೆ ಆ ಹುಡುಗಿ ಮೇಲೆ ಯಾವುದೇ ಕೇಸ್ ಹಾಕ್ಲಿಲ್ಲ. ನನ್ನ ಮಗ ಆಮೇಲೆ ಬೆಂಗಳೂರಿನಲ್ಲಿ ಓದಿ ಇವಾಗ ಐರ್ಲೆಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆಗಾಗ ಈ ಸಿಂಟು ಕುಡ್ಕೊಂಡು ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನಿನ್ನ ಮಗನಿಗೋಸ್ಕರನೇ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಲಾಸ್ಟ್ ಟೈಮ್ ಇಲ್ಲೇ ಒಂದು ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇರೋದನ್ನ ನೋಡಿದೆ ಅಂತಾನೆ. ಕಾರ್ತಿಕ್ ಮತ್ತೆ ಸಿಂಟುನ ನೋಡಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಕಾರ್ತಿಕ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಆ ಕಡೆ ಜಯಶಂಕರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ASI ವೇಣು, ಸರ್ ಜಾತ್ರೆ ಕೊನೆ ದಿನ ನೈಟ್ ನಿಮ್ ಕಣ್ಣಿಗೆ ಯಾರಾದ್ರೂ ಸಂದೇಹ ಪಡುವಂತವ್ರು ಕಾಣಿಸ್ಕೊಂಡ್ರ ಯೋಚನೆ ಮಾಡಿ ಹೇಳಿ ಅಂದಾಗ ಜಯಶಂಕರ್ಗೆ ಆ ದಿನ ಬೆಳಿಗ್ಗೆ ಪ್ಲಂಬರ್ ನೀವು ಡ್ಯೂಟಿಗೆ ಹೋಗಿ ನಾನು ಕೆಲಸ ಮುಗಿಸಿ ಕೀನ ಕೆಳಗಡೆನೆ ಇಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ನೆನಪಾಗಿ ಪ್ಲಂಬರ್ನ ಹುಡುಕೊಂಡು ಹೋಗ್ತಾರೆ. ಕಾರ್ತಿಕ್ಗೆ ರಮ್ಯಾನ ಸಿಂಟು ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಫುಟೇಜ್ ಹೆಲ್ತ್ ಇನ್ಸ್ಪೆಕ್ಟರ್ ಗೇಟ್ ಕ್ಯಾಮ್ ಇಂದ ಸಿಗುತ್ತೆ. ಆ ಫುಟೇಜ್ನಲ್ಲಿ ರಮ್ಯಾ ಜೊತೆ ಅವಳ ಮಗಳು ಕೂಡ ಇರ್ತಾಳೆ. ಆ ಆಟೋ ನಂಬರ್ ತಗೊಂಡು ಅದರ ಓನರ್ ಯಾರು ಅಂತ ತಿಳ್ಕೊಂಡು ಆ ಅಡ್ರೆಸ್ಗೆ ಬರ್ತಾರೆ. ಅಲ್ಲಿ ಕಾನ್ಸ್ಟೇಬಲ್ ರಘು ಇದ್ದಾನೆ. ವರ್ಗೀಸ್ ಅನ್ನೋನ ಜೊತೆ ಏನನ್ನೋ ಮಾತಾಡ್ತಾ ಇರ್ತಾನೆ. ಅಲ್ಲಿ ರಘುನ ನೋಡಿ, ಕಾರ್ತಿಕ್ ಇದು ನಿಮ್ಮನೆನ್ನ, ನಿಮ್ಮ ಲೀವ್ ಲೆಟರ್ನಲ್ಲಿ ಮನಿಮಾಳಗೆ ಹೋಗ್ತಾ ಇದ್ದೀನಿ ಅಂತ ಇತ್ತು ಅಂತ ಕೇಳ್ತಾನೆ. ಸರಿ ಆಟೋ ನಂಬರ್ ಹೇಳಿ, ಈ ಆಟೋ ಎಲ್ಲಿದೆ ಅಂತ ಕೇಳ್ತಾನೆ. ರಘು, ಅದು ನಮ್ಮಪ್ಪನ ಆಟೋನೇ, ಇಲ್ಲಿ ಇದೆ ಬಂದು ನೋಡಿ ಅಂತ ತೋರಿಸ್ತಾನೆ. ಅಲ್ಲೊಂದು ಡ್ರಮ್ನಲ್ಲಿ ಬ್ಲಡ್ ಸ್ಟೈನ್ ಇದೆ. ಅದರ ಬಗ್ಗೆ ಕೇಳಿದ್ದಕ್ಕೆ ನಮ್ಮಣ್ಣನ ಹತ್ರ ಒಂದು ಚಿಕನ್ ಸ್ಟಾಲ್ ಇದೆ, ಅಲ್ಲಿಯ ಡ್ರಮ್ ಇದು ಅಂತ ಹೇಳ್ತಾನೆ. ಕಾರ್ತಿಕ್ಗೆ ಇವೆಲ್ಲವನ್ನ ನೋಡಿ ರಘು ಮೇಲೆ ಸಂದೇಹ ಬರುತ್ತೆ. ಅದರಿಂದ ರಘುನ ವಿಚಾರಣೆ ಮಾಡೋಕೆ ಅಂತ ಸ್ಟೇಷನ್ ಕರ್ಕೊಂಡು ಹೋಗ್ತಾನೆ. ಇದು ಈಗಿರ್ಬೇಕಾದ್ರೆ ರಮ್ಯಾ ಮಗಳನ್ನ ಒಬ್ಬ ಕರ್ಕೊಂಡು ಬಂದು ಅವರ ಮನೆ ಹತ್ರ ಬಿಟ್ಟು ಹೋಗ್ತಾನೆ. ಅದು ಯಾರು ಅಂತ ನಮಗ್ ಗೊತ್ತಾಗಲ್ಲ. ರಮ್ಯಾ ಮಗಳು ಸಿಕ್ಕಿದಳೆ ಅಂತ ತಿಳ್ಕೊಂಡು ಕಾರ್ತಿಕ್ ಅಲ್ಲಿಗೆ ಬರ್ತಾನೆ. ಆ ಹುಡುಗಿ ತಮ್ಮ ಮನೆಯ ಪಕ್ಕದವ್ರ ಮನೆಯಲ್ಲಿ ಇರುತ್ತೆ. ಆ ಹುಡುಗಿಗೆ ಕಾರ್ತಿಕ್ ಸಿಂಟೋ ಫೋಟೋ ತೋರಿಸಿ ಇವನೇನಾ ನಿಮ್ಮನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಹೌದು ಅನ್ನುತ್ತೆ. ನೀವು ಜಾತ್ರೆ ನಡೆದ ಸ್ಥಳದಲ್ಲಿರೋ ಮನೆಗೆ ಹೋಗಿದ್ರಾ ಅಂತ ಕೇಳಿದಾಗ ಹೌದು, ಅಲ್ಲಿಂದ ಮತ್ತೊಂದು ಮನೆಗೂ ಹೋಗಿದ್ವಿ ಅನ್ನುತ್ತೆ. ಮೊದಲನೇ ಮನೆಗೂ 2ನೇ ಮನೆಗೂ ತುಂಬಾ ದೂರ ಏನಾದ್ರೂ ಇದ್ಯಾ ಅಂತ ಕೇಳಿದಾಗ ತುಂಬಾ ದೂರ ಏನೂ ಇಲ್ಲ, ಆದ್ರೆ ಅಲ್ಲಿಂದ ನನ್ನ ಅಂಕಲ್ ಎತ್ಕೊಂಡು ಬಂದು ಒಂದು ರೂಮ್ನಲ್ಲಿ ಕೂಡಾಕ್ಬಿಟ್ಟಿದ್ರು. ನಮ್ಮಮ್ಮನ ನಾನು ನೋಡೋಕ್ಕಾಗ್ಲಿಲ್ಲ. ನಮ್ಮಮ್ಮ ಎಲ್ಲಿ ಅಂಕಲ್ ಅಂತ ಅಳ್ತಾ ಇದೆ. ಕಾರ್ತಿಕ್ ಆ ಹುಡುಗಿಗೆ ಸಮಾಧಾನ ಮಾಡಿ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಅಲ್ವಾ ಅಂತ ವಿಚಾರಿಸಿ ಅಲ್ಲಿಂದ ಬರ್ತಾನೆ. ಇಡುಕಿ ಸ್ಟೇಷನ್ ಕಾನ್ಸ್ಟೇಬಲ್ ಬೆನ್ನಿ ಕಾಲ್ ಮಾಡಿ ನಮಗೆ ಸಿಂಟೋ ಇರೋ ಲೊಕೇಶನ್ ಸಿಕ್ಕಿದೆ, ಅವನು ಕಳೆದ 3-4 ತಿಂಗಳಿಂದ ಒಂದು ಡಿಪೋನಲ್ಲಿ JCB ಓಡಿಸ್ತಾ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ನೀವು ಅಲ್ಲಿಗೆ ಬನ್ನಿ, ನಾನು ಅಲ್ಲಿಗೆ ಬರ್ತೀನಿ ಅಂತಾನೆ.
ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಸಿಂಟೋ ಇರೋದಿಲ್ಲ. ಅಲ್ಲಿದ್ದವ್ರ ಹತ್ರ ವಿಚಾರಿಸಿದಾಗ ಸಿಂಟೋನ ಹುಡುಕೊಂಡು ನಿಮ್ಗಿಂತ ಮುಂಚೆ ಇಬ್ರು ಬಂದಿದ್ರು, ಆದ್ರೆ ಸಿಂಟೋ ಹೇಗೋ ಅವರಿಂದ ತಪ್ಪಿಸ್ಕೊಂಡು ಹೊರಟೋದ ಅಂತಾರೆ. ಅದಕ್ಕೆ ಕಾರ್ತಿಕ್, ಸಿಂಟೋ ಇಲ್ಲಿಗೆ ಯಾವ್ದಾದ್ರು ಚಿಕ್ಕ ಹುಡುಗಿಯನ್ನ ಕರ್ಕೊಂಡು ಬಂದಿದ್ನಾ ಅಂತ ಕೇಳಿದಾಗ, ಹೌದು, ಅವನ್ ತಂಗಿ ಮಗು ಅಂತ ಹೇಳಿ ಒಂದು ಹುಡುಗಿಯನ್ನ ಕರ್ಕೊಂಡು ಬಂದು ಈ ರೂಮ್ನಲ್ಲಿ ಕೂಡಾಕಿದ್ದ, ನೆನ್ನೆ ಸಂಜೆ ಎಲ್ಲಿಗೋ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ ಅಂತಾರೆ. ಕಾರ್ತಿಕ್ ಜಯಶಂಕರ್ ಅವರ ಫೋಟೋ ತೋರಿಸಿ ಇವರು ಸಿಂಟೋನ ಹುಡುಕೊಂಡು ಬಂದಿದ್ರಾ ಅಂತ ಕೇಳ್ತಾನೆ. ಅದಕ್ಕವರು, ಹೌದು, ನಿಮ್ಗಿಂತ ಮುಂಚೆ ಬಂದಿದ್ದವರು ಇವರೇ ಅಂತ ಹೇಳ್ತಾರೆ. ಜಯಶಂಕರ್ ಮತ್ತು ASI ವೇಣು ಪ್ಲಂಬರ್ ಸಂಜೀವನ್ ಮನೆಗೆ ಬಂದು ಅವನನ್ನ ಹಿಡ್ಕೋತಾರೆ. ಅವನಿಗೆ ಹೊಡೆದು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಸಂಜೀವನ್ಗೂ ಈ ಕೇಸ್ಗೂ ಏನೂ ಸಂಬಂಧ ಇಲ್ಲ ಅಂತ. ಕಾರ್ತಿಕ್ SP ಮತ್ತು ಹೈಯರ್ ಅಥಾರಿಟೀಸ್ಗೆ, ಸರ್, ರಘು ಮನೆಯಲ್ಲಿದ್ದ ಆಟೋನೇ ಬೇರೆ ಮತ್ತೆ ಸಿಂಟೋ ರಮ್ಯಾನ ಕರ್ಕೊಂಡು ಹೋಗಿರೋ ಆಟೋನೇ ಬೇರೆ, ಆದ್ರೆ ನಂಬರ್ ಪ್ಲೇಟ್ ಮಾತ್ರ ಒಂದೇ ಇದೆ. ರಘು ಮನೆಯಲ್ಲಿ ಡ್ರಮ್ನಲ್ಲಿ ಸಿಕ್ಕಿದ ಬ್ಲಡ್ ಸ್ಟೇನ್ ಚಿಕನ್ದು ಅಂತ ರಿಪೋರ್ಟ್ ಬಂದಿದೆ. ನಾವು ಎಲ್ಲರ ಹತ್ರ ವಿಚಾರಿಸಿದಾಗ ನಮಗೆ ತಿಳಿದು ಬಂದ ಒಬ್ಬನೇ ಹೆಸರು ಸಿಂಟೋ. ಇವನಿಗೆ ಈ ಕೇಸ್ಗೂ 100% ಸಂಬಂಧ ಇದೆ. ಇವನೊಬ್ಬ ಕ್ರೇನ್ ಮತ್ತು JCB ಆಪರೇಟರ್. ನನ್ನ ಅಸಂಪ್ಷನ್ ಏನು ಅಂತ ಅಂದ್ರೆ, ಜಾತ್ರೆ ಕೊನೆಯ ದಿನ ಕ್ರೌಡ್ ಕಡಿಮೆ ಆದ್ಮೇಲೆ ಈ ಸಿಂಟೋ ಶಬ್ದ ಬಾರದ ಹೈಡ್ರೋಲಿಕ್ ಕ್ರೇನ್ ಬಳಸ್ಕೊಂಡು ರಮ್ಯಾ ಬಾಡಿನ ಜಯಶಂಕರ್ ಮನೆ ಟೆರೆಸ್ ಮೇಲೆ ಪ್ಲೇಸ್ ಮಾಡಿದ್ದಾನೆ ಅನ್ನೋದು ಅಂತಾನೆ. ಅದಕ್ಕೆ ಅವರು, ಇದ್ಯಾವುದ್ರಿ ಕ್ರೇನ್ ಹೊಸ ಕತೆ, ನಿಮ್ಗೆ ಜಯಶಂಕರ್ ಅವರು ಈಗ ಹೇಳಿ ಅಂತ ಹೇಳ್ಕೊಟ್ರ, ನಾಳಿದ್ದು ಜಯಶಂಕರ್ ಅವರ ಜಾಮೀನು ಮುಗಿಯುತ್ತೆ, ಅಷ್ಟರಲ್ಲಿ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗಬೇಕು, ಇಲ್ಲ ಅಂದ್ರೆ ನಿಮ್ಮನ್ನ ಈ ಕೇಸಿಂದ ಎಕ್ಸ್ಪೆಲ್ ಮಾಡ್ತೀವಿ ಅಂತಾರೆ. ಜಯಶಂಕರ್ ಮೊಬೈಲ್ಗೆ ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ನೀವು ಹುಡುಕ್ತಾ ಇರೋ ಸಿಂಟೋ ಈಗ SI ಕಾರ್ತಿಕ್ ಮನೆಯಲ್ಲಿದ್ದಾನೆ, ಅವನಿಗೆ ನಾಳೆ ಕೋರ್ಟ್ನಲ್ಲಿ ನಿಮ್ಮ ಬಗ್ಗೆ ಆಪೋಸಿಟ್ ಆಗಿ ಸ್ಟೇಟ್ಮೆಂಟ್ ಕೊಡೋಕೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಕಾರ್ತಿಕ್ ಫೋನ್ನಲ್ಲಿ ಮಾತಾಡಬೇಕಾದ್ರೆ ಯಾರೋ ಮೇನ್ ಸ್ವಿಚ್ ಆಫ್ ಮಾಡಿ ಸಿಂಟೋ ರಮ್ಯಾನ ಕರ್ಕೊಂಡು ಹೋಗಿದ್ದ ಆಟೋವನ್ನ ಕಾರ್ತಿಕ್ ಮನೆಯ ಬಳಿ ತಂದು ನಿಲ್ಲಿಸಿ ಸಿಂಟೋ ಬಾಡಿಯನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಕಾರ್ತಿಕ್ ಮನೆಯ ಬಳಿ ತಂದಿಡ್ತಾರೆ. ಕಾರ್ತಿಕ್ ಹೊರಗಡೆ ಬಂದು ಪೆಟ್ಟಿಗೆಯನ್ನ ನೋಡಿದ್ರೆ ಸಿಂಟೋ ಶವ ಅದ್ರೊಳಗಿರುತ್ತೆ. ಅದನ್ನ ನೋಡಿ ಅವನಿಗೆ ಗಾಬರಿ ಆಗ್ತಾನೆ. ಹಾಗೆ ಅಲ್ಲಿಗೆ ಜಯಶಂಕರ್ ಬರ್ತಾರೆ. ಕಾರ್ತಿಕ್, ಸಿಂಟೋನ ನೀನೇ ಕೊಲೆ ಮಾಡಿರೋದು ಅಂತ ಫೋನ್ ಮಾಡೋಕೆ ಹೋಗ್ತಾನೆ. ಜಯಶಂಕರ್ ಕಾರ್ತಿಕ್ನ ಹಿಡ್ಕೊಂಡು, ರಮ್ಯಾನ ಸಾಯಿಸಿ ನಮ್ಮ ಮನೆ ಟೆರೆಸ್ ಮೇಲೆ ಇಡೋಕೆ ನನಗೇನು ತಲೆ ಕೆಟ್ಟಿದ್ಯಾ? ನೋಡು ಕಾರ್ತಿಕ್, ನಮ್ಮ ಬಗ್ಗೆ ಪೂರ್ತಿ ಗೊತ್ತಿರೋರೇ ಆಡ್ತಾ ಇರೋ ಆಟ ಇದು. ರಮ್ಯಾನ ಸಾಯಿಸಿ ಅದನ್ನ ನನ್ನ ತಲೆ ಮೇಲೆ ಹಾಕಿದ ಹಾಗೆ ಸಿಂಟೋನ ಸಾಯಿಸಿ ಅದನ್ನ ನಿನ್ನ ತಲೆ ಮೇಲೆ ಹಾಕೋಕ್ ನೋಡ್ತಾ ಇದ್ದಾರೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಜೊತೆ ಬಾ, ತಪ್ಪು ಮಾಡದೆ ದಂಡನೆ ಅನುಭವಿಸದೇ ಇರೋಕೆ ಧೈರ್ಯ ಬೇಕು ಅಂತಾನೆ. ಕಾರ್ತಿಕ್ ಜಯಶಂಕರ್ ಮಾತಿನಲ್ಲಿ ನಂಬಿಕೆ ಬರುತ್ತೆ. ಈಗ ಇಬ್ರು ಸೇರ್ಕೊಂಡು ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಸಿದ್ಧರಾಗ್ತಾರೆ. ಸಿಂಟೋ ಬಾಡಿ ಕಾರ್ತಿಕ್ ಮನೆಯ ಹತ್ರ ಇದೆ ಅಂತ ತಿಳ್ಕೊಂಡು ಪೊಲೀಸ್ ಅಲ್ಲಿಗೆ ಬರುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಬೆನ್ನಿ ಕಳಿಸಿರೋ ವಾಯ್ಸ್ ಮೆಸೇಜ್ ಕೇಳಿ ಕಾರ್ತಿಕ್, ಸರ್ ಇದನ್ನ ಕೇಳಿ, ಬೆನ್ನಿಯನ್ನು ಇಡುಕಿ ಕಾನ್ಸ್ಟೇಬಲ್ ನನಗೆ ವೈಟಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ವಾಯ್ಸ್ ಮೆಸೇಜ್ ಸೆಂಡ್ ಮಾಡಿದ್ದಾನೆ ಅಂತ ತೋರಿಸಿ ಬೆನ್ನಿಗೆ ಕಾಲ್ ಮಾಡಿದ್ರೆ ಔಟ್ ಆಫ್ ಕವರೇಜ್ ಅಂತ ಬರ್ತಾ ಇದೆ. ಅದರಿಂದ ಹ್ಯಾರಿಸ್ ಹತ್ರ ಬೆನ್ನಿ ಅಡ್ರೆಸ್ ಇಸ್ಕೊಂಡು, ನಮ್ಮ ಮೊಬೈಲ್ ನಮ್ಮ ಹತ್ರ ಇದ್ರೆ ಅದರ ಮೂಲಕ ನಮ್ಮನ್ನ ಟ್ರೇಸ್ ಮಾಡ್ತಾರೆ ಅಂತ ತಮ್ಮ ಮೊಬೈಲ್ನ ಅಲ್ಲೇ ಎಸೆದು ಜೊತೆಗೆ ತಂದಿದ್ದ ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿ ಬಸ್ನಲ್ಲಿ ಇಡುಕಿಗೆ ಬರ್ತಾರೆ. ಅಲ್ಲಿ ಬೆನ್ನಿ ಮನೆ ಹುಡುಕೊಂಡು ಅಲ್ಲಿಗೆ ಬರ್ತಾರೆ. ಮನೆಯಲ್ಲಿ ಬೆನ್ನಿ ಇರೋದಿಲ್ಲ, ಅವ್ರ ವೈಫ್. ಅವರು ನಿಮ್ಮ ಕೇಸ್ ಬಗ್ಗೆನೇ ವಿಚಾರಿಸೋಕೆ ಅಂತ ಪಾಸ್ಪೋರ್ಟ್ ಆಫೀಸ್ಗೆ ಹೋದವರು ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕಾರ್ತಿಕ್, ನೀವು ಯೂಸ್ ಮಾಡದೆ ಇರೋ ಯಾವ್ದಾದ್ರು ಫೋನ್ ಇದ್ರೆ ಕೊಡ್ತೀರಾ, ಹಾಗೆ ಒಂದು ದಿನದ ಸಮಯಕ್ಕೆ ನಿಮ್ಮ ಕಾರ್ನ ಕೊಡಿ ಅಂತ ಕೇಳಿ ಇಸ್ಕೊಂಡು ಪಾಸ್ಪೋರ್ಟ್ ಆಫೀಸ್ಗೆ ಬರ್ತಾನೆ. ಬೆನ್ನಿ ಫೋಟೋ ತೋರಿಸಿ ವಿಚಾರಿಸ್ತಾರೆ. ಅಲ್ಲಿದ್ದ ಸ್ಟಾಫ್, ಹೌದು ಸರ್, ಇವರು ಇಲ್ಲಿಗೆ ಬಂದಿದ್ರು, 6 ಜನ ಇರೋ ಒಂದು ಲೀಸ್ಟ್ ತಗೊಂಡು ಬಂದು ಇವ್ರ ಪಾಸ್ಪೋರ್ಟ್ ಡೀಟೇಲ್ ಕೇಳಿದ್ರು, ನಾವು ಕೊಟ್ವಿ, ಇದೇ ನೋಡಿ ಆ 6 ಜನರ ಲೀಸ್ಟ್, ಇಲ್ಲಿರೋ ಇಬ್ಬರಿಗೆ ಪಾಸ್ಪೋರ್ಟ್ ಇದೆ ಅಂತ ಆ ಲೀಸ್ಟ್ ಕೊಡ್ತಾರೆ. ಲೀಸ್ಟ್ನಲ್ಲಿ ಸಿಂಟೋ ಮತ್ತೆ ಅರುಣ್ ಶಿವದಾಸನ್ ಅನ್ನೋನಿಗೆ ಮಾತ್ರ ಪಾಸ್ಪೋರ್ಟ್ ಇರುತ್ತೆ. ಇದನ್ನ ಯಾಕೆ ವಿಚಾರಿಸೋಕೆ ಇಲ್ಲಿಗೆ ಬೆನ್ನಿ ಬಂದಿದ್ದ ಅಂತ ಯೋಚನೆ ಮಾಡಬೇಕಾದ್ರೆ ASI ವೇಣು ಫೋನ್ ಮಾಡ್ತಾನೆ. ಸರ್, ನಾನು ಸೈಬರ್ ಸೆಲ್ಗೆ ಬಂದು ವಿಚಾರಿಸ್ದೆ, ಬೆನ್ನಿ ಲಾಸ್ಟ್ ಫೋನ್ ಟವರ್ ಲೊಕೇಶನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನ್ಯೂಸ್ ಮೀಡಿಯಾದಲ್ಲಿ ಬರ್ತಾ ಇದೆ, ಈಗ ನೀವು ಸರೆಂಡರ್ ಆಗೋದು ಒಳ್ಳೇದು ಅಂತಾನೆ. ಕಾರ್ತಿಕ್ ಮತ್ತು ಜಯಶಂಕರ್ ಬೆನ್ನಿ ಫೋನ್ ಲಾಸ್ಟ್ ಟವರ್ ಲೊಕೇಶನ್ಗೆ ಬರ್ತಾ ಇದ್ದಾರೆ. ಬರಬೇಕಾದ್ರೆ ಅರುಣ್ ಶಿವದಾಸನ್ ಶ್ರದ್ಧಾಂಜಲಿ ಪೋಸ್ಟರ್ನ ನೋಡಿ, ಸರ್ ಇದು ಶಿವದಾಸನ್ ಅವರ ಮಗ, ಐರ್ಲೆಂಡ್ನಲ್ಲಿದ್ದವನು ಸತೋದ್ನ ಅಂತ ವಿಚಾರಿಸೋದಕ್ಕೆ ಶಿವದಾಸನ್ ಮನೆ ಹತ್ರ ಬಂದ್ರೆ ಅಲ್ಲಿ ಆಗ್ಲೇ ತುಂಬಾ ಜನ ಸೇರಿರ್ತಾರೆ. ಶಿವದಾಸನ್ ಅಳ್ತಾ ಇದ್ದಾನೆ. ಅಲ್ಲಿ ಒಬ್ಬರು, ಇವ್ರ ಮಗ ಐರ್ಲೆಂಡ್ನಲ್ಲಿ ತಾನು ಮದುವೆ ಆಗೋ ಹುಡುಗಿ ಜೊತೆ ಇದ್ದ, ಆ ಹುಡುಗಿನೇ ಫೋನ್ ಮಾಡಿ ನಿಮ್ಮ ಮಗ ಸತೋದ ಅಂತ ವಿಷಯ ತಿಳಿಸಿದ್ಲು ಅಂತಾರೆ. ಕಾರ್ತಿಕ್ ಅವರಿಗೆ ಬೆನ್ನಿ ಫೋಟೋ ತೋರಿಸಿ ಇವರು ಇಲ್ಲಿಗೆ ಬಂದಿದ್ರಾ ಅಂತ ಕೇಳ್ತಾನೆ. ಅದಕ್ಕವರು, ಹೌದು ಬಂದಿದ್ರು, ಅರುಣ್ ಬಗ್ಗೆ ವಿಚಾರಿಸಿದ್ರು, ನಾನು ಯಾಕೆ ಅಂತ ಕೇಳಿದಾಗ ಅದರ ಬಗ್ಗೆ ಅವ್ರೇನು ನನಗೆ ಹೇಳಿಲ್ಲ ಅಂತಾರೆ. ಜಯಶಂಕರ್ ಶಿವದಾಸನ್ಗೆ ಸಮಾಧಾನ ಹೇಳಿ ನಾವೀಗ ಇರೋದಕ್ಕೆ ಒಂದು ಸೇಫ್ ಆಗಿರೋ ಜಾಗ ಬೇಕು ಅಂತ ತನಗೆ ಗೊತ್ತಿರೋ ಒಬ್ಬರ ಲಾಡ್ಜ್ಗೆ ಹೋಗ್ತಾನೆ. ಪೊಲೀಸ್ ಎಲ್ಲಾ ಕಡೆ ಕಾರ್ತಿಕ್ ಮತ್ತು ಜಯಶಂಕರ್ನ ಹುಡುಕ್ತಾ ಇದ್ದಾರೆ.
ಕಾರ್ತಿಕ್ ಹ್ಯಾರಿಸ್ಗೆ ಸಿಂಟೋ ಮತ್ತು ಅರುಣ್ ಪಾಸ್ಪೋರ್ಟ್ ಡೀಟೇಲ್ ಕೊಟ್ಟು, ನೀನು ರೀಜನಲ್ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಇವರ ಟ್ರಾವೆಲ್ ಹಿಸ್ಟ್ರಿ ತಗೊಂಡು ನನಗೆ ಫೋನ್ ಮಾಡು ಅಂತ ಹೇಳಿರ್ತಾನೆ. ಹಾಗೆ ಹ್ಯಾರಿಸ್ ಫೋನ್ ಮಾಡಿ, ಸರ್ ನಾನು ವಿಚಾರಿಸ್ದೆ, ಆದರೆ ನೀವು ಹೇಳಿದ ಸಿಂಟೋ ಮತ್ತು ಅರುಣ್ ಇಂಡಿಯಾ ಬಿಟ್ಟು ಎಲ್ಲೂ ಟ್ರಾವೆಲ್ ಮಾಡಿಲ್ಲ. ಐರ್ಲೆಂಡ್ ಎಂಬಸಿಗೂ ಕಾಲ್ ಮಾಡಿದ್ದೆ, ಆದರೆ ಈ ರೀತಿ ಸಾವೇ ಆಗಿಲ್ಲ ಅಂತ ಹೇಳಿದ್ರು ಅಂತಾನೆ. ಕಾರ್ತಿಕ್ ಮತ್ತು ಜಯಶಂಕರ್ ಇಬ್ಬರಿಗೂ ಶಾಕ್ ಆಗುತ್ತೆ. ಅರುಣ್ ಇಂಡಿಯಾ ಬಿಟ್ಟೇನೆ ಟ್ರಾವೆಲ್ ಮಾಡಿಲ್ಲ ಅಂದಮೇಲೆ ಅವ್ರ ಅಪ್ಪ ಯಾಕೆ ನನ್ನ ಮಗ ಐರ್ಲೆಂಡ್ ಅಲ್ಲಿ ಇದ್ದಾನೆ ಅಂತ ಸುಳ್ಳು ಹೇಳ್ದ, ಇದನ್ನ ನಾವು ಕಂಡಿಡಿಲೇಬೇಕು ಅಂತ ಶಿವದಾಸನ್ ಮನೆಗೆ ಬರ್ತಾರೆ. ಶಿವದಾಸನ್ಗೆ ಹೊಡೆದು, ಸಾಕು ನಿಲ್ಸು ನಿನ್ ನಾಟಕ, ನಿನ್ ಮಗ ಎಲ್ಲಿ ಹೇಳು ಅಂತ ಕೇಳ್ತಾರೆ. ಜಯಶಂಕರ್ಗೆ ಶಿವದಾಸನ್ ತನ್ನ ಮಗನ ಫೋಟೋವನ್ನ ತೋರಿಸಿ ಒಂದು ಫ್ಲಾಶ್ ಬ್ಯಾಕ್ನ ಹೇಳ್ತಾನೆ. ಅಂದು ಪೊಲೀಸ್ ಮೇಲೆ ಹಲ್ಲೆ ಮಾಡಿದ ಕೇಸ್ನಲ್ಲಿ ಸಿಂಟೋ ಮತ್ತು ಅವನ ಕಡೆಯವರು ಮತ್ತು ಅರುಣ್ನ ಅರೆಸ್ಟ್ ಮಾಡಿದ ಜಯಶಂಕರ್ ಅರುಣ್ಗೆ ಚೆನ್ನಾಗಿ ಹೊಡಿತಾರೆ. ಒಬ್ಬ ಪೊಲೀಸ್ ಮಗನಾಗಿ ಪೊಲೀಸ್ ಮೇಲೆ ಕೈ ಮಾಡ್ತೀಯಾ ಅಂತ ಅಲ್ಲಿಗೆ ಶಿವದಾಸನ್ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ, ನನ್ನ ಮಗ ಏನೂ ಗೊತ್ತಿಲ್ಲದೆ ಮಾಡಿಬಿಟ್ಟ, ಬಿಟ್ಬಿಡಿ ಸರ್ ಅಂತ. ಆದರೆ ಜಯಶಂಕರ್ ಸ್ಟಿಕ್ನ ಶಿವದಾಸನ್ಗೆ ಕೊಟ್ಟು, ನಿನ್ನ ಮಗನಿಗೆ ನೀನೇ ಹೊಡೆದು ಬುದ್ಧಿ ಕಲಿಸು, ನಾನು ಹೇಳೋವರೆಗೂ ನೀನು ಅವನಿಗೆ ಹೊಡಿಬೇಕು ಅಂತ ಹೊಡೆಸ್ತಾರೆ. ಸಿಂಟೋ ಮತ್ತು ಅವನ ಕಡೆಯವರ ಮೇಲೆ ಕೇಸ್ ಫೈಲ್ ಮಾಡಿ ಅರುಣ್ ಮತ್ತು ಅವನ ಜೊತೆಗಿರೋ ಹುಡುಗಿನ ಮಾತ್ರ ಬಿಟ್ಬಿಡ್ತಾರೆ. ಅರುಣ್ಗೆ ತನ್ನ ಅಪ್ಪನೇ ನನಗೆ ಹೊಡೆದ್ಬಿಟ್ನಲ್ಲ ಅಂತ ಕೋಪ ಬರುತ್ತೆ. ಅವರ ಅಪ್ಪನ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾನೆ. ಒಂದಿನ ಹೀಗೆ ಡ್ಯೂಟಿ ಮುಗಿಸಿ ಮನೆಗೆ ಹೋಗಿ ನೋಡಿದ್ರೆ ಅರುಣ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಈ ವಿಷಯವನ್ನ ಯಾರಿಗೂ ಹೇಳ್ದೆ ಮಗನ ಶವವನ್ನ ಮನೆಯ ಒಳಗೆ ಊತಾಕಿ ತನ್ನ ಮಗನ ಸಾವಿಗೆ ಜಯಶಂಕರೇ ಕಾರಣ ಅಂತ ಅವನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ 2-3 ವರ್ಷ ಕಾಯ್ದು ಜೋಶಿಗೆ 2 ಲಕ್ಷ ಕೊಟ್ಟು ಜಯಶಂಕರ್ ವೈಫ್ ಸುನೀತನ ಸಾಯಿಸೋದಕ್ಕೆ ಹೇಳಿರ್ತಾನೆ. ಜೋಶಿ ಈ ಕೇಸ್ ಮೇಲೆ ಜೈಲಿಗೆ ಹೋದ್ಮೇಲೆ ಈ ವಿಷಯವನ್ನ ತನ್ನ ಹೆಂಡತಿ ರಮ್ಯಾಗೆ ಹೇಳ್ತಾನೆ. ಮತ್ತೆ ಶಿವದಾಸನ್ ಹತ್ರ ನನಗೆ ಇನ್ನೂ ಜಾಸ್ತಿ ದುಡ್ಡು ಬೇಕು, ಇಲ್ಲ ಅಂದ್ರೆ ನೀನು ಸುನೀತಾನ ಸಾಯಿಸೋದಕ್ಕೆ ನನ್ನ ಕೊಟ್ಟ ಸುಪಾರಿನ ನಾನು ಎಲ್ರಿಗೂ ಹೇಳ್ಬೇಕಾಗಿ ಬರುತ್ತೆ ಅಂತ ಎದುರಿಸ್ತಾನೆ. ವರ್ಗೀಸ್ ಮೂಲಕ ಜೋಶಿ ಈ ವಿಷಯವನ್ನ ಜೋಶಿ ಅವನ ಹೆಂಡತಿಗೆ ಹೇಳ್ಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು ಜಯಶಂಕರ್ ಮನೆಯಲ್ಲಿ ಇಲ್ಲದನ್ನ ಅಬ್ಸರ್ವ್ ಮಾಡಿ ಸಿಂಟೋನ ರಮ್ಯಾ ಮನೆಗೆ ಕಳಿಸಿ, CI ಜಯಶಂಕರ್ ನಿಮ್ಮನ್ನ ಕರ್ಕೊಂಡು ಬರೋದಕ್ಕೆ ಅಂತ ಆಟೋ ಕಳಿಸಿದ್ದಾರೆ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಜಯಶಂಕರ್ ಮನೆಗೆ ಹೋಗಿ ಅಲ್ಲಿ ರಮ್ಯಾ ಫೋನ್ ಇಸ್ಕೊಂಡು ಜಯಶಂಕರ್ಗೆ ಕಾಲ್ ಮಾಡಿ ರಮ್ಯಾ ಲಾಸ್ಟ್ ಟವರ್ ಸಿಗ್ನಲ್ ಜಯಶಂಕರ್ ಮನೆಯ ಹತ್ರ ಇತ್ತು ಅನ್ನೋ ಹಾಗೆ ಫ್ರೇಮ್ ಮಾಡಿ ಜಯಶಂಕರ್ ಅವರು ಇಲ್ಲೇ ಪಕ್ಕದಲ್ಲಿರೋ ತನ್ನ ಇನ್ನೊಂದು ಮನೆಗೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂತ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಶಿವದಾಸನ್ ಅವಳ ಕತೆ ಮುಗಿಸ್ತಾನೆ. ಜಾತ್ರೆ ಕೊನೆಯ ದಿನ ಕ್ರೇನ್ ಮೂಲಕ ರಮ್ಯಾ ಬಾಡಿಯನ್ನ ಜಯಶಂಕರ್ ಮನೆ ಟೆರೆಸ್ನಲ್ಲಿಟ್ಟು ಜಯಶಂಕರೇ ರಮ್ಯಾನ ಸಾಯಿಸಿರೋದು ಅಂತ ಫ್ರೇಮ್ ಮಾಡೋಕೆ ಹೋಗ್ತಾನೆ. ರಮ್ಯಾ ಮಗಳನ್ನ ನಾನು ಹೇಳೋವರೆಗೂ ನಿನ್ನ ಹತ್ರನೇ ಇಟ್ಕೊ ಅಂತ ಹೇಳಿರ್ತಾನೆ. ಆದ್ರೆ ಸಿಂಟು ಆ ಹುಡುಗಿ ಅಮ್ಮ ಬೇಕು ಅಂತ ಹೇಳ್ತಾ ಇರೋದನ್ನ ನೋಡಿ ಒಂದಿನ ಕರ್ಕೊಂಡೋಗಿ ರಮ್ಯಾ ಮನೆ ಹತ್ರ ಬಿಟ್ಬಿಟ್ಟು ಬರ್ತಾನೆ. ಶಿವದಾಸನ್ ನನ್ನ ಕೇಳ್ದೆ ಆ ಹುಡುಗಿಯನ್ನ ಯಾಕೆ ಕರ್ಕೊಂಡೋಗಿ ಬಿಟ್ಟೆ ಅಂತ ಕೇಳಿದ್ದಕ್ಕೆ ಸಿಂಟು ಆ ಹುಡುಗಿ ಅಮ್ಮ ಬೇಕು ಅಂತ ಹೇಳ್ತಾ ಇತ್ತು, ಅದನ್ನ ನನ್ನ ಕೈಲಿ ಕೇಳೋಕ್ಕಾಗ್ಲಿಲ್ಲ, ಅದರಿಂದ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ನನಗೆ ಈ ತಲೆನೋವೆಲ್ಲ ಸಾಕು, ನನಗೆ ಒಂದು 5-6 ಲಕ್ಷ ಕೊಟ್ಬಿಡಿ, ನಾನು ಊರು ಬಿಟ್ಟೆ ಹೊರಟೋಗ್ತೀನಿ, ಇಲ್ಲ ಅಂದರೆ ಪೊಲೀಸ್ಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳ್ಬಿಡ್ತೀನಿ ಅಂತಾನೆ. ಅದರಿಂದ ಸಿಂಟೋನು ಸಾಯಿಸ್ಬೇಕಾಗಿ ಬರುತ್ತೆ. ಅವನನ್ನು ಸಾಯಿಸಿ ಅವನ ಬಾಡಿಯನ್ನು ತಂದು ಕಾರ್ತಿಕ್ ಮನೆ ಹತ್ರ ಇಟ್ಟು ಇವರು ಹುಡುಕ್ತಾ ಇರೋ ಆಟೋವನ್ನು ಕಾರ್ತಿಕ್ ಮನೆ ಹತ್ರ ತಂದು ನಿಲ್ಲಿಸಿ ಕಾರ್ತಿಕ್ ಇಂಟ್ರೋಗೇಷನ್ ಅನ್ನೋ ಹೆಸರಿನಲ್ಲಿ ಸಿಂಟೋನ ಸಾಯಿಸ್ಬಿಟ್ಟ ಅಂತ ಫ್ರೇಮ್ ಮಾಡೋಕೆ ಟ್ರೈ ಮಾಡ್ತಾರೆ. ಈ ಸಮಯಕ್ಕೆ ಬೆನ್ನಿ ಅರುಣ್ ಬಗ್ಗೆ ವಿಚಾರಿಸೋದಕ್ಕೆ ಬಂದಾಗ ಅವನನ್ನ ಹಿಡಿದು ಕಟ್ಟಾಕಿ ಬೆನ್ನಿ ಫೋನ್ ಟವರ್ ಸಿಗ್ನಲ್ ಇಟ್ಕೊಂಡು ಪೊಲೀಸ್ ಇಲ್ಲಿಗೆ ಬರ್ತಾರೆ ಅಂತ ತನ್ನ ಮಗ ಐರ್ಲೆಂಡ್ನಲ್ಲೇ ಸತ್ತೋದ ಅಂತ ನಾಟಕ ಮಾಡಿ ಪೊಲೀಸ್ನ ಡೈವರ್ಟ್ ಮಾಡೋದು ಶಿವದಾಸನ್ನ ಪ್ಲಾನ್ ಆಗಿರುತ್ತೆ. ಇದನ್ನೆಲ್ಲ ಹೇಳಿ ಶಿವದಾಸನ್ ಜಯಶಂಕರ್ನು ಕೊಲೆ ಮಾಡೋಕೆ ಹೋಗ್ತಾನೆ. ಕಾರ್ತಿಕ್ ಮನೆಯಲ್ಲೆಲ್ಲ ಸರ್ಚ್ ಮಾಡಿ ಬೆನ್ನಿನ ಹುಡುಕಿ ಕಟ್ಟಾಕಿದ್ದ ಬೆನ್ನಿನ ಸೇವ್ ಮಾಡ್ತಾನೆ. ಜಯಶಂಕರ್ ತನ್ನ ಸಾಯಿಸೋದಕ್ಕೆ ಬಂದಿದ್ದ ಶಿವದಾಸನ್ಗೆ ಹೊಡೆದು ಕಟ್ಟಾಕಿ ಅವನಿಗೆ ಸಹಾಯ ಮಾಡಿದವನನ್ನು ಹಿಡ್ಕೊಂಡು DYSPಗೆ ಕಾಲ್ ಮಾಡ್ತಾರೆ. DYSP ಅಲ್ಲಿಗೆ ಬಂದ್ಮೇಲೆ ಶಿವದಾಸನ್ ಮಾಡಿದ ಪ್ಲಾನ್ ಬಗ್ಗೆ ಹೇಳಿ ಅವನನ್ನ ಅರೆಸ್ಟ್ ಮಾಡಿಸ್ತಾರೆ. ಇದರ ಬಗ್ಗೆ ಚಾನೆಲ್ನಲ್ಲಿ ಹೇಳ್ತಾ ಇರೋ ರಿಟೈರ್ಡ್ DYSP ಉದಯ ಭಾನು, ಈ ಕೇಸ್ ಈ ಎಪಿಸೋಡ್ಗೆ ಮುಗಿಯಲ್ಲ, ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮಗೆ ಈ ಕೇಸ್ನಲ್ಲಿ ಜಾಸ್ತಿ ರಿವೀಲ್ ಮಾಡದೇ ಇರೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಿ, ಕೆಲವು ನಿಜಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳ್ತಾರೆ. ಆ ಎಪಿಸೋಡ್ ಟೆಲಿಕಾಸ್ಟ್ ಆದ ದಿನವೇ ಯಾರೋ ಉದಯ ಭಾನುನ ಅವರ ಮನೆಯಲ್ಲೇ ಶೂಟ್ ಮಾಡಿ ಸಾಯಿಸ್ತಾರೆ. ಅವರ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ನಮ್ಮ ಕಾರ್ತಿಕ್ ಮತ್ತು ಜಯಶಂಕರ್ ಅಲ್ಲಿಗೆ ಬರ್ತಾರೆ. ಉದಯ ಭಾನುನ ಕೊಂದ ಕೊಲೆಗಾರ ಯಾರಿರ್ಬೋದು ಅಂತ ಆಡಿಯನ್ಸ್ ಯೋಚನೆ ಮಾಡಬೇಕಾದ್ರೆ ಒಬ್ಬ ಸ್ಕ್ರೀನ್ ಪ್ಲೇ ರೈಟರ್ನ ಮುಂಚೆ ತೋರಿಸಿರ್ತಾರಲ್ಲ ಅವನನ್ನ ಕ್ಲೋಸ್ ಅಪ್ ಶಾಟ್ನಲ್ಲಿ ತೋರಿಸ್ತಾರೆ. ಈ ಸ್ಕ್ರೀನ್ ಪ್ಲೇ ರೈಟರೇ ಉದಯ ಭಾನುನ ಸಾಯಿಸಿದ್ನ. ಇದೇ ನಿಜ ಆದ್ರೆ ಇವನಿಗೂ ಉದಯ ಭಾನುಗೂ ಏನ್ ಸಂಬಂಧ? ಉದಯ ಭಾನು ಅವರು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತುಂಬಾ ರಿವೀಲ್ ಮಾಡಿರೋದ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ರು, ಅದು ಈ ಸ್ಕ್ರೀನ್ ಪ್ಲೇ ರೈಟರ್ ಏನಾ ಅನ್ನೋ ಕ್ವಶನ್ ಮಾರ್ಕ್ನ ಆಡಿಯನ್ಸ್ ಮೈಂಡ್ನಲ್ಲಿಟ್ಟು ಸಿನಿಮಾ ಎಂಡ್ ಮಾಡಲಾಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.